ಶ್ರೀಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮಮರಾಸುರಸಿದ್ಧವಂದ್ಯಂ ಧರ್ಮವಿಜ್ಞಾನವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಭವತಿ ಯದನುಭಾವಾದಿಡಮೂಕೋऽಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ನಮೋ ವಸ್ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಯಸ್ಯ ವಾಕ್ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯಯೋಗೀಂದ್ರಂ ಕಾಮಬಾಣಚ್ಚಿದಂ ಸದಾ. ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾದಸ್ಮದಿಷ್ಟಾರ್ಥಸಿದ್ಧಯೇ. ಕಾಮಧೇನುರ್ಯಥಾ ಪೂರ್ವಂ ಸರ್ವಾಭೀಷ್ಟಫಲಪ್ರದಾ ತಥಾ ಕಲೌ ವಾದಿರಾಜಶ್ರೀಪಾದೋಭೀಷ್ಟದಃ ಸತಾಂ. ಪ್ರಣಮತ್ಕಾಮಧೇನುಂಚ ಭಜತ್ಸುರತರೂಪಮಂ ಶ್ರೀಭಾವಬೋಧಕೃತ್ಪಾದಚಿಂತಾಮಣಿಮುಪಾಸ್ಮಹೇ. ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೆ. ಕಾಮಿತಾಶೇಷಕಲ್ಯಾಣಕಲನಾಕಲ್ಪಪಾದಪೌ ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸ್ವಸ್ತಿ ಸತಾಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಸ್ನಾನದ ವಿಧಾನವನ್ನು ಪರಮಾತ್ಮ ತಿಳಿಸಿಕೊಟ್ಟು ಮುಂದೆ ಸಂಧ್ಯಾವಂದನವನ್ನು ಮಾಡತಕ್ಕಂಥ ಕ್ರಮವನ್ನು ಹೇಳ್ತಾನೆ. ಆ ಸಂಧ್ಯಾವಂದನೆಯನ್ನು ಯಾಕದಕ್ಕೆ ಸಂಧ್ಯಾವಂದನೆ ಅಂತ ಕರೀತಾರೆ? ಸಂಧ್ಯಾದಿ ದೇವತೆಗಳಿಗೆ ವಂದನೆ, ಅದಕ್ಕೆ ಸಂಧ್ಯಾವಂದನೆ ಅಂತ. ಯಾವ ಕಾಲಗತರಾಗಿರ್ತಕ್ಕಂಥ ದೇವತೆಗಳಿದ್ದಾರೋ ಅವರಿಗೆ ಅದೇ ಕಾಲದಲ್ಲಿ ನಮಸ್ಕಾರವನ್ನು ಸ್ತೋತ್ರವನ್ನು ಮಾಡೋದಕ್ಕೆ ಸಂಧ್ಯಾವಂದನೆ ಅಂತ. ಇನ್ನೊಂದು ರೀತಿಯಲ್ಲಿ ಅವ್ರ ಜೊತೆಗೊಂದು ಸಂವಾದ ಅಂತ, ಮಾತಾಡೋದು. ಆ ದೇವತೆಗಳ ಜೊತೆಗೆ ಮಾತಾಡ್ತಕ್ಕಂಥದ್ದು ಯಾವ ಕಾಲದಲ್ಲಿ? ಪ್ರಾತಃ ಕಾಲದಲ್ಲಿ, ಮಾಧ್ಯಾಹ್ನಿಕ, ಸಾಯಂ. ಆ ಮೂರೂ ಸಂಧಿ ಕಾಲಗಳಲ್ಲಿ ಇರತಕ್ಕಂತಹ ಆ ದೇವತೆಗಳ ಜೊತೆಗೆ ಮಾತನ್ನು ಆಡ್ತಕ್ಕಂಥದ್ದು, ಅದಕ್ಕೆ ಸಂಧ್ಯಾವಂದನೆ ಅಂತ. ಎಂಥ ಒಳ್ಳೆ ಪುಣ್ಯ ನೋಡ್ರಿ ನಮ್ಗೆ. 3 ಹೊತ್ತು ದೇವತೆಗಳ ಜೊತೆಗೆ ಮಾತಾಡ್ಬೋದು, ದೇವರ ಜೊತೆಗೆ ಮಾತಾಡ್ಬೋದು, ಸಂವಾದ. ಹಾಗೆ ಇಂತಹ ಅವರ ಜೊತೆಗೆ ಮಾತಾಡಲಿಕ್ಕೆ ಅಂತ ಪರಮಾತ್ಮ 3 ಹೊತ್ತು ಅವಕಾಶ ಕೊಟ್ಟಿದ್ದಾನೆ. ಅದನ್ನು ನಾವು ಒಂದು ಸರ್ತಿನ ಮಾತಾಡೋದೇ ಬೇಡ ಅಂತ, ದೇವರಾಗಲಿ ದೇವತೆಗಳಾಗಲಿ ಯಾರ ಹತ್ರನೂ ಮಾತಾಡೋದು ಬೇಡ ಅಂತ ಎಲ್ಲವನ್ನು ಬಿಟ್ಟು ಕೂತ್ರೆ ನಮಗೇನು ಬರಬೇಕು? ಪಾಪನೇ ಬರ್ತದೆ. ಅದಕ್ಕೋಸ್ಕರ ಪರಮಾತ್ಮ ಹೇಳ್ತಾನೆ, ಪ್ರಾತಃ ಸಂಧ್ಯಾಂ ಉಪಾಸೀತ ಯಾವತ್ ಪ್ರಾತರ್ನಲಂಘಿತಂ. ಪ್ರಾತಃ ಸಂಧ್ಯಾ ವಂದನೆಯನ್ನು ಪ್ರಾತಃ ಕಾಲವನ್ನು ಉಲ್ಲಂಘನೆ ಮಾಡದೆ ಮಾಡಬೇಕು. ಅಂದರೆ ಸರಿಯಾಗಿರ್ತಕ್ಕಂಥ ಪ್ರಾತಃ ಕಾಲ, ಸೂರ್ಯೋದಯಕ್ಕೆ ಮುಂಚಿತವಾಗಿರ್ತಕ್ಕಂಥ 20 ನಿಮಿಷದ ಹಿಂದೆ ಅರ್ಘ್ಯ ಕೊಟ್ಟಿರಬೇಕು. ಆ ಕ್ರಮದಲ್ಲಿ ಅದು ಪ್ರಾತಃ ಸಂಧ್ಯಾ ಅಂತ ಕರೆಸ್ಕೊಂಡಿತ್ತು. ಸೂರ್ಯ ಉದಯ ಆದಮೇಲೆ ಉಪಸ್ಥಾನವನ್ನು ಮಾಡಬೇಕು ಅಂತ ಎಲ್ಲ ಕ್ರಮ. ಸಂಧ್ಯಾವಂದನೆ ಮಾಡೋದ್ರಿಂದ ಏನು ಮಹಾ ಸಿಗತ್ತೆ ನಮಗೆ ಅಂತ ಕೆಲವರು ಪ್ರಶ್ನೆ. ಏನು ಮಹಾ ನಂಗೆ ಸಿಗತ್ತೆ ಸಂಧ್ಯಾವಂದನೆ ಮಾಡೋದ್ರಿಂದ? ಸಂಧ್ಯಾಭಾಷ್ಯ ಅಂತ ಒಂದು ಗ್ರಂಥ, ಅಲ್ಲಿ ಹೇಳ್ತಾರೆ, ಯಾರು ಸಂಧ್ಯಾವಂದನೆಯನ್ನು ಋಷಿಗಳು ಚೆನ್ನಾಗಿ ಮಾಡಿ ದೀರ್ಘವಾಗಿರ್ತಕ್ಕಂಥ ಆಯುಷನ್ನು ಪಡೆದುಕೊಂಡ್ರಂತೆ.
ದೀರ್ಘವಾದ ಆಯುಷ್ಯನ ರಹಸ್ಯ ಸಂಧ್ಯಾವಂದನೆ. ನಾವು ಸತ್ಕರ್ಮಗಳನ್ನು ಎಷ್ಟು ಚೆಂದಾಗಿ ಮಾಡ್ತೀವೋ ಅಷ್ಟೇ ನಮ್ಮ ಆಯಸ್ಸು ಆರೋಗ್ಯ ಅಭಿವೃದ್ಧಿ ಆಗ್ತದೆ. ದೀರ್ಘ ಸಂಧ್ಯಾ ಮುಪಾಸ್ಯ, ದೀರ್ಘವಾಗಿ ಸಂಧ್ಯಾವಂದನೆಯನ್ನು ಮಾಡಿ ಋಷಿಗಳು ದೀರ್ಘಾಯುಷ್ಯಂ ಅವಾಪ್ನುಯುಹು ಅಂತ ಒಂದು ಮಾತು. ದೀರ್ಘವಾದ ಆಯುಷ್ಯನ್ನು ಪಡೆದುಕೊಂಡ್ರು. ಆಯುಷ್ಯನ ರಹಸ್ಯ ಸಂಧ್ಯಾವಂದನೆಯಲ್ಲಿದೆ. ಯಾಕೆಂದರೆ ಆ ಹಗಲು ರಾತ್ರಿ ಅಂತನ್ನೋದು ಯಾವುದನ್ನು ನಿಯಮವಾದದ್ದು? ಸೂರ್ಯಚಂದ್ರರ ಆ ಒಂದು ಕಾಲ. ಅದರಿಂದ ಅದೇ ಸಂಧ್ಯೆ ಕಾಲದಲ್ಲಿ ಕೂಡ ನಾವು ಆ ದೇವತೆಗಳ ಜೊತೆಗೆ ಸಂವಾದ ರೂಪವಾಗಿರತಕ್ಕಂತಹ ಆ ಸಂಧ್ಯಾವಂದನೆಯನ್ನು ಮಾಡಿದಾಗ ಅವರೇನು ಮಾಡ್ತಾರೆ? ಕಾಲಾಭಿಮಾನ ದೇವತೆಗಳು ನಿಮಗೆ ಆಯುಸ್ಸು ಹೆಚ್ಚಾಗಲಿ ಅಂಥೇಳಿ ಅವರು ವಿಶೇಷವಾಗಿ ಹರಿಸ್ತಾರೆ. ನಾವು ಅದನ್ನು ಬಿಡ್ತಾ ಹೋಗ್ತೀವಿ ಅಂದರೆ, ಈಗ ಯಾಕೆ ಹಿಂದಿನ ಕಾಲಕ್ಕೂ ಈಗಿನ ಕಾಲಕ್ಕೂ ಆ್ಯಾವ್ರೇಜ್ ತೊಗೊಂಡ್ರೆ ಒಬ್ಬ ಮನುಷ್ಯ ಎಷ್ಟು ದಿವಸ ಬದುಕ್ತಾನೆ ಅಂತ. ಹಿಂದಿನ ಕಾಲಕ್ಕೆಲ್ಲ 90, 100 ಹೀಗೆಲ್ಲ ಇತ್ತು. ಈಗದು ಹೋಗ್ತಾ ಹೋಗ್ತಾ 60ಕ್ಕೆ ಬಂದಿದೆ. ಅದು 60 ಅಂತ ಆ್ಯಾವ್ರೇಜ್. ಇವಾಗ 60 ವರ್ಷ ಬದುಕ್ತಾನೆ, ಆಮೇಲೆ ಬದುಕಿದ್ರೆ ಅವನ ಪುಣ್ಯ ಅಂತ. ಇನ್ನೂ ಭಾಗವತ ದ್ವಾದಶ ಸ್ಕಂದಲ್ಲಿ ಹೇಳ್ತಾರೆ, 12ನೇ ಸ್ಕಂದ ಭಾಗವತಲ್ಲಿ ಮುಂದೆ ಇನ್ನೂ ಹೆಂಗೆ ಬರುತ್ತೆ ಅಂತಂದರೆ ಎಲ್ಲ ಆಶ್ಚರ್ಯದಿಂದ ಮಾತಾಡ್ಕೊತಾರಂತ. ಅವನು 20 ವರ್ಷ ಬದುಕಿದ್ದ ಅಂತ. ಅದು ಆಶ್ಚರ್ಯದಿಂದ ಹೇಳ್ತಾರಂತ, 20 ವರ್ಷ ಬದುಕಿದ್ದಾರೆ ಅವನು ಅಂತ. ಹಾಗೆ ಆ ದ್ವಾದಶ ಸ್ಕಂದಲ್ಲಿ ಕಲಿಯುಗದ ಧರ್ಮವನ್ನು ಹೇಳಬೇಕಾದ್ರೆ ಅಲ್ಲೊಂದು ಮಾತು ಹೇಳ್ತಾರೆ. ಯಾಕೆ ಹಿಂಗಾಗ್ತದೆ ಅಂತಂದರೆ, ನಮಗೆ ವಿಹಿತವಾದ ಸತ್ಕರ್ಮಗಳನ್ನು ನಾವು ತ್ಯಾಗ ಮಾಡ್ತಾ ಹೋಗ್ತಾ ಇದ್ದೀವಿ. ಯಾವಾಗ ನಾವು ಕೂಡ ಕರ್ಮಗಳನ್ನು ತ್ಯಾಗ ಮಾಡ್ತೀವೋ ಆಗ ನಮಗೆ ಆಯುಸ್ಸು ಕ್ಷೀಣ ಆಗ್ತಾ ಹೋಗ್ತದೆ. ಯಾಕಿರ್ಬೋದು ಅಂತ ವಿಚಾರ ಮಾಡಿದ್ರೆ, ದೇವರು ಈ ದೇಹ ಕೊಟ್ಟದ್ದೇ ಕರ್ಮಗಳನ್ನು ಮಾಡಲಿ. ಯಾವ ಕರ್ಮವನ್ನು ನಮಗೆ ವಿಹಿತವಾದ, ವರ್ಣಾಶ್ರಮಕ್ಕೆ ವಿಹಿತವಾದ ಕರ್ಮವನ್ನು ಮಾಡಲಿಕ್ಕೆ ಅಂತ ದೇಹವನ್ನು ಕೊಟ್ಟಿದ್ದಾನೆ. ಆ ದೇಹವನ್ನು ಅದಕ್ಕೆ ಆ ಕರ್ಮ ಮಾಡಲಿಕ್ಕೆ ಅಂತ ಮೀಸಲಿಟ್ಟಿಲ್ಲ ಅಂತಂದರೆ ಆ ದೇಹ ಏನಾಗ್ತದೆ? ಕೃಶವಾಗ್ತಾ ಹೋಗ್ತದೆ. ಹಾಗೆ ಆಯುಸ್ಸು ಕ್ಷೀಣವಾಗ್ತದೆ. ಅದಕ್ಕೋಸ್ಕರ ಎಲ್ಲ ಶಾಸ್ತ್ರಗಳು, ವಿಶೇಷವಾಗಿ ಭಗವದ್ಗೀತೆ ಇರ್ಬೋದು, ಮಹಾಭಾರತ ಅಥವಾ ಭಾಗವತ, ಇದೆಲ್ಲವೂ ಕೂಡ ವರ್ಣಾಶ್ರಮ ಧರ್ಮವನ್ನು ಹೇಳಬೇಕಾದ್ರೆ ನಿಮಗೆ ವಿಹಿತವಾದ ಕರ್ಮವನ್ನು ಭಗವಂತನ ಪೂಜೆ ಅಂತ ಮಾಡಿ. ನೀವು ಪುಣ್ಯ ಪಾಪವನ್ನು, ಅಂದರೆ ಪುಣ್ಯ ಬರ್ತದೋ ಬಿಡ್ತದೋ ಅಂತ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡ್ರಿ. ಯಾವ ಕರ್ಮ ಮಾಡಿದ್ರೂ ಕೂಡ ಪರಮಾತ್ಮ ಅದಕ್ಕೆ ಫಲ ಕೊಟ್ಟೇ ಕೊಡ್ತಾನೆ. ಅದನ್ನೇ ಗೀತೆಯಲ್ಲಿ ಪರಮಾತ್ಮ ಹೇಳಿದ್ದು, ಕರ್ಮಣ್ಯೇವ ಅಧಿಕಾರ ತೇ ಮಾ ಫಲೇಶು ಕದಾಚನ. ಕರ್ಮದ ಅಧಿಕಾರ ನಿನಗಿದೆ ಅಂತಂದ ಮೇಲೆ ನೀ ಮಾಡಬೇಕು. ಕೆದುರು ಪಾಪ ಅಂತ ಇರ್ತಾರೆ, ಎಲ್ಲರೂ ದೇವರೇ ಮಾಡಿಸೋದು, ಯಾಕೆ ಸಂಧ್ಯಾವನೆ ಮಾಡಲಿಲ್ಲ ಅಂದರೆ ದೇವ್ರ ಪ್ರೇರಣೆ ಮಾಡಲಿಲ್ಲ ಅಂತಂದಪ್ಪ. ಎಲ್ಲ ದೇವರೇ ತಾನು ಮಾಡಿಸೋದು. ಪರಮಾತ್ಮನ ಪ್ರೇರಣೆ ಅಂತ ನಾವು ಕೂಡ ಕರ್ಮಗಳನ್ನು ಮಾಡಬೇಕು. ದೇವರು ಯಾಕೋ ನನಗೆ ಪ್ರೇರಣೆ ಮಾಡಲಿಲ್ಲ ಆಚಾರ್ಯ ಸಂಧ್ಯಾವನೆ ಮಾಡಬೇಕು ಅಂತ, ಅದಕ್ಕೆ ನಾ ಮಾಡಲಿಲ್ಲ ಅಂತಂದಪ್ಪ. ಯಾಕೆಂದರೆ ನಾವೆಲ್ಲ ಕಡೆಗೆ ಹೇಳ್ತೀವಿ, ನಾಹಂ ಕರ್ತ ಹರಿಕರ್ತ, ನಾನು ಕರ್ಮಗಳನ್ನು ಮಾಡೋನಲ್ಲ ಪರಮಾತ್ಮನೇ ಮಾಡೋನು ಅಂತ. ಪರಮಾತ್ಮನೇ ಮಾಡೋನು ಅಂತಾದಮೇಲೆ ಇನ್ನು ನಾ ಯಾಕೆ ಮಾಡಬೇಕು ಅಂತ ಅವನು ತಣ್ಣು ಕೂತ್ಕೊಂಡ್ಬಿಟ್ಟು, ದೇವರು ತಾನೇ ಮಾಡೋನು, ಅವನಿಗೆ ಕರ್ಮದ ಬದ್ಧತೆ ಇದೆ ಅಂತ ತಿಳಿದುಕೊಂಡು ನಾವೆಲ್ಲ ಕರ್ಮಗಳನ್ನು ಬಿಟ್ಬಿಡ್ತೀವಿ. ಆದರೆ ಗಮನಿಸಬೇಕು, ವೇದ ಇತಿಹಾಸ ಪುರಾಣಗಳು ಪರಮಾತ್ಮನಿಗೆ ಉಪದೇಶ ಮಾಡ್ತಾ ಇಲ್ಲ, ಅದು ಜೀವನಿಗೆ ಉಪದೇಶ ಮಾಡ್ತಾ. ಆಹಾರಃ ಸಂಧ್ಯಾ ಮುಪಾಸೀತ, ನೀ ಬೆಳಗ್ಗೆದ್ದು ಸಂಧ್ಯಾ ವಂದನೆಯನ್ನು ಮಾಡು ಅಂತ ಯಾರಿಗೆ ಹೇಳ್ತಾ ಇದೆ? ಪರಮಾತ್ಮನಿಗೆ ಹೇಳ್ತಾ ಇಲ್ಲ, ಜೀವನಿಗೆ ಹೇಳ್ತಾ ಇದೆ. ಜೀವನಿಗೆ ಹೇಳ್ತಾ ಇದೆ ಅಂದರೆ ಜೀವನಲ್ಲಿಯೂ ಕೂಡ ಒಂದು ಕರ್ತೃತ್ವ ಇದೆ ಅಂತ. ಯಾವ ಕರ್ತೃತ್ವ? ಪರಮಾತ್ಮನಿಂದ ಅಧೀನವಾಗದ ಕರ್ತೃತ್ವ ಅನ್ನೋದಿದೆ. ಆದ್ದರಿಂದ ಪ್ರತಿಯೊಬ್ಬ ಜೀವರಾಶಿಯು ಕೂಡ ತನಗೆ ಇಂತಿಂಥ ಕರ್ಮ ಅಂತನ್ನೋದನ್ನು ವೇದಗಳು ಹೇಳ್ತಾರೆ. ನೀ ಈ ಕರ್ಮವನ್ನು ಮಾಡಿದ್ರೆ ನಿನಗೆ ಶ್ರೇಯಸ್ಸಾಗ್ತದೆ, ಉತ್ತಮವಾಗಿರ್ತಕ್ಕಂತಹ ಜ್ಞಾನ ಬರುತ್ತೆ, ಆ ಮೋಕ್ಷ ಮಾರ್ಗ ನಿನಗೆ ಬೇಗ ಸಿಗ್ತದೆ ಅಂತ ಇಷ್ಟೆಲ್ಲ ದೃಷ್ಟಿಯಿಂದ ವಿಶೇಷವಾಗಿ ಬ್ರಾಹ್ಮಣರಿಗೆ ಸಂಧ್ಯಾವಂದನೆಯನ್ನು ಮಾಡಲಿಕ್ಕೆ ಅಂತ ನಮಗೆ ಇಲ್ಲಿ ಹೇಳ್ತಾರೆ. ಅದು ಪ್ರಾತಃ ಕಾಲ ಉಲ್ಲಂಘನೆ ಆಗಬಾರ್ದು. ಏನೋ ಪಾಪ ಸ್ವಲ್ಪ ಎದ್ದಿದ್ದು ತಡ ಆಯಿತು ಅಂತ ಇಟ್ಕೊಂಡು ಪ್ರಾತಃ ಕಾಲ ಉಲ್ಲಂಘನೆ ಆದಮೇಲೆ ಏನು ಮಾಡಬೇಕು ಮತ್ತೆ ಅಂತಂದರೆ, ಪರಮಾತ್ಮ ಅದಕ್ಕೂ ಒಂದು ರಹಸ್ಯ ಹೇಳ್ದ. ಸಕಾಲಕ್ಕೆ ಸಂಧ್ಯಾವಂದನೆ ಮಾಡಲಿಕ್ಕಾಗಿಲ್ಲ ಅಂತಂದರೆ ಕಾಲ ಮೀರಿದ ಮೇಲೆ, ಎಷ್ಟು ಕಾಲ ಅಂತಂದರೆ ಸೂರ್ಯೋದಯ ಆದಮೇಲೆ ನಾವು ಅರ್ಘ್ಯ ಪ್ರದಾನ ಮಾಡಬೇಕಾದ್ರೆ ಆಗ ಚತುರ್ಥಾರ್ಘ್ಯವನ್ನು ಕೊಡಬೇಕು, 4ನೇ ಅರ್ಘ್ಯವನ್ನು ಕೊಡಬೇಕು.
ಅದು ಹೇಗೆ ಕೊಡಬೇಕು ಅಂದರೆ ವ್ಯಾಹೃತಿಯಿಂದ, ಭೂರ್ಭುವಸ್ವ, ಅದು ವ್ಯಾಹೃತಿ. ಆ ವ್ಯಾಹೃತಿಯನ್ನು ಉಚ್ಚಾರಣೆ ಮಾಡಿಕೊಂಡು ಕಾಲ ಅತೀತ ಪ್ರಾಯಶ್ಚಿತ್ತವಾಗಿರ್ತಕ್ಕಂಥ, ಅಂದರೆ ಕಾಲ ಅತೀತ ಅಂದರೆ ಆ ಸಕಾಲವು ಮುಗಿದಿದೆ, ಯಾವ ಕಾಲದ ಸಂಧ್ಯಾವನೆ ಮಾಡಬೇಕಾಗಿದ್ದೋ ಅದು ಕಾಲಾತೀತವಾಗಿದೆ, ಆ ಕಾಲವನ್ನು ಉಲ್ಲಂಘನೆ ಮಾಡಿ ಆಗಿದೆ. ಉಲ್ಲಂಘನೆ ಮಾಡಿದ ಮೇಲೆ ಏನು ಮಾಡಬೇಕು? ಒಂದು ಫೈನ್ ಕಟ್ಟಬೇಕಲ್ವಾ? ರೂಲ್ಸನ್ನು ಉಲ್ಲಂಘನೆ ಮಾಡಿದ್ರೆ ಏನು ಕಟ್ಟಬೇಕು? ಫೈನ್ ಕಟ್ಟಬೇಕು. ಹಾಗೆ ನಾವು ಕೂಡ 3 ಅರ್ಘ್ಯ ಕೊಡೋದು, 4ನೇ ಅರ್ಘ್ಯ ಅಂತ ಕೊಟ್ಟು, ಇಷ್ಟೇ ಅಲ್ಲ, ಮತ್ತೆ ಅದಕ್ಕೆ ಮತ್ತೆ 3 ಪಟ್ಟು ಹೆಚ್ಚು ಪ್ರಾಣಾಯಾಮವನ್ನು ಮಾಡಬೇಕು. ಪ್ರಾಣಾಯಾಮ ಮಾಡೋದು ಅಷ್ಟೇ ಅಲ್ಲ, ಮತ್ತೆ ಇನ್ನೂ ಒಂದು 10 ಗಾಯತ್ರಿ ಹೆಚ್ಚು ಪ್ರಾಯಶ್ಚಿತ್ತವನ್ನಾಗಿ ನಾವು ಮಾಡಬೇಕು. ಇಷ್ಟು ಕಾರ್ಯಕ್ರಮ ನಾವೇನು ಮಾಡ್ತೀವಿ? ಯಾವಾಗಲೂ ಕೂಡ ನಮ್ಮದು ಅದೇ ಅಭ್ಯಾಸ, ಪ್ರಾಯಶ್ಚಿತ್ತ ಅರ್ಘ್ಯ ಕೊಡೋದೇ ಅಭ್ಯಾಸ. ನಮಗೆ 4ನೇ ಅರ್ಘ್ಯ ಕೊಟ್ಟು ನಮಗೆ ಅದನ್ನು ಕೊಟ್ಟರೆ ನಾವು ಸಂಧ್ಯಾವನ್ನೇ ಅದು ಪೂರ್ತಿ ಆಗಿಬಿಡ್ತದೆ ಅಂತ ನಾವು ತಿಳ್ಕೊಂಡು 4ನೇ ಅರ್ಘ್ಯ ಕೊಡೋರೆ ನಾವು. ಆದರೆ ಅದಕ್ಕೆ ಸರಿಯಾಗಿರ್ತಕ್ಕಂತಹ ಆ ಪ್ರಾಯಶ್ಚಿತ್ತವನ್ನು ನಾವು ಮಾಡ್ಕೊಳ್ತಾ ಇಲ್ಲ. ಇದು ಕೇವಲ ಸೂರ್ಯೋದಯ ಮೀರಿ ಮಾಡಿದ್ರೆ ಇದು ಹೇಳಿದ್ದು. ಇನ್ನೂ ಸ್ವಲ್ಪ ಮುಂದೆ ಹೋಗ್ರಿ, ಮತ್ತೆ ಎಲ್ಲಿಗೆ? ಮತ್ತೆ ಮಧ್ಯಾಹ್ನೇ ತ್ರಿಗುಣ ಪ್ರೋಕ್ತ. ಇನ್ನು ಮಧ್ಯಾಹ್ನ ಕಾಲಕ್ಕೆ ಬಂದ್ಬಿಡ್ತು ಅಂತ ಇಟ್ಕೊಳ್ರಿ. ಮಾಧ್ಯಾಹ್ನಿಕ ಸಂಧ್ಯಾವನೆ ಮಾಡೋ ಸಂದರ್ಭದಲ್ಲಿ ಪ್ರಾತಃ ಸಂಧ್ಯಾವನೆ ಮಾಡ್ತಾ ಇದ್ದೀವಿ ಅಂತ ಇಟ್ಕೊಳ್ಳೋಣ. ಆ ಸಂದರ್ಭದಲ್ಲಿ ಏನು ಮಾಡಬೇಕಾಗಿದ್ರೆ ಅದಕ್ಕೇನು ಪ್ರಾಯಶ್ಚಿತ್ತ ಅಂತಂದರೆ, ಅಲ್ಲಿ ಹೇಳಿರ್ತಕ್ಕಂಥದ್ದು 3 ಪಟ್ಟು ಹೆಚ್ಚು ಮಾಡಬೇಕು ಅಂತ. ಅಂದರೆ 30 ಗಾಯತ್ರಿ ಹೆಚ್ಚು ಪ್ಲಸ್, ಮತ್ತು 3 × 3 9 ಬಾರಿ ಹೆಚ್ಚು ಪ್ರಾಣಾಯಾಮ. ಹೀಗೆಲ್ಲ ಕಾಲ ಮೀರ್ದಂಗೆ ಜಾಸ್ತಿ ಆಗ್ತಾ ಹೋಗ್ತದೆ. ಇನ್ನು ಅದೂ ಕೂಡ ಮಧ್ಯಾಹ್ನ ಮಾಡಲಿಕ್ಕಾಗಿಲ್ಲ ಅಂತ ಇಟ್ಕೊಳ್ರಿ. ಪಾಪ ಏಕಾದಶಿ ಮಲ್ಕೊಂಡ್ಬಿಟ್ಟಿದ್ದ, ಪಾಪ ಗಾಢ ನಿದ್ರೆಯಲ್ಲಿ ಮಲ್ಕೊಂಡಿದ್ದಾದ್ರಿಂದ ಅವನು ಮಧ್ಯಾಹ್ನ ತನಕನೂ ಕೂಡ ಪ್ರಾತಃ ಸಂಧ್ಯಾವನ್ನೇ ಮಾಡಲಿಕ್ಕಾಗಲಿಲ್ಲ. ಇನ್ನೆಲ್ಲಿ ಬಂತು ಮತ್ತದು? ಸಾಯಂಕಾಲ ತನಕ ಸ್ನಾನ ಮಾಡಿದ ಸಂಧ್ಯಾವನ್ನೇ ಮಾಡಲಿಕ್ಕೆ ಹೋದ. ಸಾಯಾನ್ನೇ 12 ಗುಣಂ ಅಂತಂದ್ರು. ಸಾಯಂಕಾಲ ಪ್ರಾತಃ ಸಂಧ್ಯಾವನೆ ಮಾಡ್ತೀರಿ ಅಂತ ಅನ್ನೋದಾದರೆ 12 ಪಟ್ಟು ಹೆಚ್ಚು ನೀವು ಕೂಡ ಪ್ರಾಯಶ್ಚಿತ್ತ ರೂಪವಾಗಿರತಕ್ಕಂಥ ಪ್ರಾಣಾಯಾಮಾದಿಗಳನ್ನು ಮಾಡಬೇಕು ಅಂತ. ಅಂದರೆ 12 ಪಟ್ಟು ಇಲ್ಲ 3 ಪಟ್ಟು ಹೇಳಿದ್ದು, ಇದು ಇನ್ನೂ 4 ಪಟ್ಟು ಹೆಚ್ಚಾಯಿತು. ಅಂದರೆ ಗಾಯತ್ರಿ ಇನ್ನೂ ಅಷ್ಟು ಹೆಚ್ಚು ಉಪಾಸನೆ ಮಾಡಬೇಕು. ಎಷ್ಟೆಷ್ಟು ನೀವು ಕೂಡ ಕಾಲವನ್ನು ಮೀರ್ತಾ ಇರ್ತೀರೋ ಅಷ್ಟಷ್ಟೇ ನೀವು ಹೆಚ್ಚೆಚ್ಚು ಗಾಯತ್ರಿಯನ್ನು ಮಾಡಬೇಕು. ಅಲ್ಲಿ ಪ್ರಾತಃ ಕಾಲ ಮೀರಿದ್ದಕ್ಕೆ 1ಕ್ಕೆ 2 ಪಟ್ಟು, ಆಮೇಲೆ 3 ಪಟ್ಟು ಮಧ್ಯಾಹ್ನ, ಆಮೇಲೆ 12 ಪಟ್ಟು ಸಾಯಂಕಾಲ ತನಕ. ಇನ್ನು ಸಾಯಂಕಾಲ ಮತ್ತೆ ಸಾಯಂ ಸಂಧ್ಯಾ ಅತಿಕ್ರಾಂತ. ಇನ್ನು ಸಾಯಂಕಾಲ ಸಂಧ್ಯಾನ್ನೇ ಕೂಡ ಅದು ಅತಿಕ್ರಾಂತ ಅಂದರೆ ಅದನ್ನು ಕೂಡ ಮೀರಿ, ಕಾಲವನ್ನು ಮೀರಿ ಮಾಡ್ತೀವಿ ಅಂತಂದರೆ 16 ಪಟ್ಟು ಹೆಚ್ಚು ನಾವು ಕೂಡ ಪ್ರಾಯಶ್ಚಿತ್ತವನ್ನು ಮಾಡ್ಕೋಬೇಕು. ಇಷ್ಟರ ತನಕ ಹೇಳಿದೆ. ಇಲ್ಲಿ ತನಕ ದೇವ್ರ ಪ್ರಾಯಶ್ಚಿತ್ತ ಹೇಳಿದ ಪಾಪ. ಇನ್ನು ಸಂಧ್ಯಾವನ್ನೇ ಮಾಡದೇನೆ ಹಾಗೆ ಮಲ್ಕೊಂಡ್ಬಿಡ್ತಾನೆ ಅಂತ ಇಟ್ಕೊಳ್ರಿ, ಅವನಿಗೆ ಎಂಥ ರೀತಿಯಾದ ಪಾಪ ಬರುತ್ತೆ ಅಂತಂದರೆ, ಅವನು ಸೂರ್ಯನನ್ನೇ ಹತ್ಯೆ ಮಾಡಿರ್ತಕ್ಕಂಥ ಪಾಪಕ್ಕೆ ಒಳಪಡ್ತಾ ಇದ್ದ. ದಿವಸ ಸಂಧ್ಯಾವನ್ನೇ ಬಿಡ್ತೀವಿ ಅಂದರೆ ಅರ್ಥ ಏನು? ನಮಗೆ ಬೆಳಕನ್ನು ಕೊಡ್ತಕ್ಕಂಥ, ಆರೋಗ್ಯವನ್ನು ಕೊಡ್ತಕ್ಕಂಥ, ನಮಗೆಲ್ಲ ಧಾನ್ಯಗಳ ಉತ್ಪತ್ತಿಯನ್ನು ಮಾಡಿಕೊಡ್ತಕ್ಕಂಥ ಸೂರ್ಯನನ್ನೇ ಹತ್ಯೆ ಮಾಡಿದ್ರೆ ಏನು ಪಾಪ ಬರಬೇಕು? ಸಂಧ್ಯಾವಂದನ 1 ದಿವಸ ಬಿಟ್ಟರೆ ನಮಗೆ ಅಷ್ಟು ಪಾಪ ಇದೆ. ಅದು 1 ಹೊತ್ತಿನ ಸಂಧ್ಯಾವನ್ನೇ ಹೇಳಿದ್ದು. ಇನ್ನು 3 ಹೊತ್ತು ಬಿಡ್ತೀವಿ ಅಂದರೆ ಕೃಷ್ಣಾರ್ಪಣ ಅಂತ. ಅಂದರೆ ಎಷ್ಟು ಸೂರ್ಯ ಹತ್ಯದ ದೋಷ ನಮಗೆ ಬರ್ತಾ ಇದೆ ಅಂತನ್ನೋದನ್ನು ಇಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡಿ. ಹಾಗಿದ್ದರೆ ನೋಲ್ಲಂಘಯೇತ್, ಯಾವತ್ತೂ ಕೂಡ ಸಂಧ್ಯಾವಂದನೆಯನ್ನು ಉಲ್ಲಂಘನ ಮಾಡಬಾರದು. ದೇವರೇನು ಇಷ್ಟು ಹೇಳಿಬಿಟ್ಟಿದ್ದಾನೆ. ಇನ್ಮೇಲೆ ನಾವು ಹಾಗೇ ಮಾಡ್ತೀವಿ. ಪ್ರಾಯಶ್ಚಿತ್ತಾರ್ಘ್ಯವನ್ನು ಕೊಟ್ಟುಕೊಂಡು 3 ಪಟ್ಟು 12 ಪಟ್ಟು 16 ಪಟ್ಟು ಹೆಚ್ಚಿಗೆ ಮಾಡಿಕೊಂಡೇ ಇರ್ತೀವಿ ನಾವು ಅಂಥೇಳಿ ನಿತ್ಯ ಪ್ರಾಯಶ್ಚಿತ್ತಾರ್ಘ್ಯ ಕೊಟ್ಟರೂ ಕೂಡ ಅದು ನಿಷ್ಫಲ ಅಂತ ಆಗ್ಬಿಡ್ತದೆ. ಅವನಿಗೆ ಮತ್ತೆ ಸೂರ್ಯ ಹತ್ಯೆ ಮಾಡಿರ್ತಕ್ಕಂಥ ಪಾಪ ಬರ್ತದೆ. ಏನೋ ಪಾಪ ಅವನಿಗೆ ಸಕಾಲಕ್ಕೆ ಯಾವುದೋ ಒಂದು ನಿಮಿತ್ತದಿಂದ ಮಾಡಲಿಕ್ಕಾಗಿಲ್ಲ ಅಂತಂದರೆ ಮಾತ್ರ ಹೇಳಿದ್ದಿದು. ಸಂಧ್ಯಾವಂದನೆ ಬಿಟ್ಟಿರ್ತಕ್ಕಂಥ ಅಥವಾ ನಿತ್ಯದಲ್ಲೂ ಕೂಡ ಪ್ರಾಯಶ್ಚಿತ್ತಾರ್ಘ್ಯ ಅಂತ ಹೇಳಿಬಿಟ್ಟಿದ್ದಾರೆ ಅಂಥೇಳಿ ಅದನ್ನೇ ನಾವು ರೂಲ್ಸ್ ಅಂತ ಇಟ್ಕೊಂಡ್ಬಿಟ್ರೆ, ಫೈನ್ ಕೊಟ್ಟರೆ ರೂಲ್ಸ್ ಅಂತ ಯಾರು ಇಟ್ಕೊತಾರೆ? ಫೈನ್ ಹೆಂಗಿದ್ರು ಕೂಡ ಟ್ರಾಫಿಕ್ ಉಲ್ಲಂಘನೆ ಮಾಡೋಣ, ಆಮೇಲೆ ಫೈನ್ ಕಟ್ಟೋದಿದ್ದೇ ಇದೆ ಅಂತ ಆ ಫೈನನ್ನು ಎಷ್ಟು ಸರ್ತಿ ಕಟ್ತೀರಿ? 3 ಸರ್ತಿ ಕಟ್ತೀರಿ, 4ನೇ ಸರ್ತಿ ಲೈಸೆನ್ಸೇ ಕ್ಯಾನ್ಸಲ್ ಆಗಿಬಿಡ್ತದೆ. ಆಗಿದ್ದಂತೆ
ನಮ್ಮ ಬ್ರಾಹ್ಮಣಿಕನೇ ಹೋಗ್ಬಿಡ್ತದೆ. ಯಾವಾಗ ಅದು ನಾವು ಕೂಡ ನಿತ್ಯ ಪ್ರಾಯಶ್ಚಿತ್ತಾರ್ಘ್ಯವನ್ನು ಕೊಡೋದೇ ಆ ಒಂದು ಗೀಳು ಅಂತ ಇಟ್ಕೊಂಡ್ಬಿಡ್ತೀವಿ ಅಂದರೆ, ನಿತ್ಯ ಅದನ್ನೇ ಪ್ರಾಯಶ್ಚಿತ್ತಾರ್ಘ್ಯ ಕೊಟ್ಕೊಂಡೇ ನಾವು ಸಂಧ್ಯಾನೆ ಮಾಡ್ತೀವಿ ಅಂತಂದರೆ ನಮ್ಮಲ್ಲಿ ಬ್ರಾಹ್ಮಣ್ಯ ಉಳಿಯೋದಿಲ್ಲ. ಅದಕ್ಕೋಸ್ಕರ ವೇದಗಳು ಸಕಾಲಕ್ಕೆ ಸಂಧ್ಯಾವಂದನೆಯನ್ನು ಮಾಡಬೇಕು. ಆ ಕಾಲದಲ್ಲೇ ನಾವು ಸಂಧ್ಯಾವಂದನ ಮಾಡೋದ್ರಿಂದ ನಮಗೆ ಯಾವುದೇ ರೀತಿಯಾದ ಪಾಪಗಳು ಬರಲಿಕ್ಕೆ ಸಾಧ್ಯ ಇಲ್ಲ ಅಂತನ್ನೋದನ್ನ ವರಾಹದೇವರು ಹೇಳ್ತಾ ಇದ್ದಾರೆ. ಇನ್ನು ಕೆಲವು ಆ ಸಂದರ್ಭಗಳಲ್ಲಿ ಸಂಧ್ಯಾವಂದನ ಬಿಡುವ ಸಂದರ್ಭ ಬರ್ತದೆ. ಆಗ ಮತ್ತೆ ಏನಾದರೂ ಅದಕ್ಕೆ ಪಾಪ ಬರ್ತದಾ? ಯಾವ ಸಂದರ್ಭ ಅದು? ರಾಷ್ಟ್ರಕ್ಷೋಭೆ. ರಾಷ್ಟ್ರಕ್ಷೋಭ ಅಂದರೆ ದೇಶದಲ್ಲಿ ಘೋರವಾಗಿ ಯುದ್ಧ ನಡೀತಾ ಇದೆ. ಆ ಯುದ್ಧ ನಡೀತಕ್ಕಂಥ ಸಂದರ್ಭದಲ್ಲಿ ಸಂಧ್ಯಾವಂದನೆಯಲ್ಲಿ ಮಾಡಬೇಕು. ಮತ್ತೆ ನಾವು ಸಂಧ್ಯಾವಂದನೆ ಅಂತ ನೀರು ಕೈಲಿ ಹಿಡ್ಕೊಂಡ್ರೆ ಇಲ್ಲಿ ಯಾರೋ ಮತ್ತೆ ಬಾಂಬ್ ಹಾಕ್ಬಿಟ್ರೆ ಮತ್ತೇನು ಮಾಡಬೇಕು? ಆ ರಾಷ್ಟ್ರಕ್ಷೋಭೆ ಇರತಕ್ಕಂಥ ಸಂದರ್ಭದಲ್ಲಿ ಮತ್ತೆ ಅಷ್ಟೇ ಇಲ್ಲ, ಮತ್ತೆ ನೃಪಕ್ಷೋಭೆ ಅಂತ ರಾಜ ಅವನಿಲ್ಲದೆ ಇದ್ದಾಗ, ಅರಾಜಕತೆ ಬಂದಾಗ, ಶತ್ರುಗಳು ಅದನ್ನು ಆಕ್ರಮಣ ಮಾಡಿದಾಗ ನಮ್ಮ ದೇಶವನ್ನು, ಆ ಸಂದರ್ಭದಲ್ಲಿ ಇದೆಲ್ಲ ನಮಗೀಗ ಸದ್ಯಕ್ಕಂತೂ ಈ ಭಯ ಇಲ್ಲ. ರಾಷ್ಟ್ರಕ್ಷೋಭ, ಕ್ಷೋಭ ಅಂತನ್ನೋದು. ಜೊತೆಗೆ ಅಷ್ಟೇ ರೋಗಾರ್ಥೆ, ರೋಗ ಬಂದಾಗ, ಬಹಳ ಜ್ವರ ಬಂದಿರ್ತದೆ, ನಿಶಕ್ತಿ ಆಗಿಬಿಟ್ಟಿರ್ತದೆ, ಮತ್ತೆ ದೇಹ ಏನೋ ಒಂದು ರೋಗ ಇದ್ದಾಗ ಆಗ ಪರಮಾತ್ಮ ಲೀನಿಯನ್ಸ್ ಕೊಡ್ತಾನೆ. ಒಂದು ಯುದ್ಧ ನಡೆಯತಕ್ಕಂಥ ಪ್ರಸಂಗದಲ್ಲಿ, ಅರಾಜಕತೆ ಉಂಟಾಗಿರ್ತಕ್ಕಂಥ ಪ್ರಸಂಗದಲ್ಲಿ. ಮೂರನೇದು ಮತ್ತೆ ನಮಗೆ ರೋಗ ಬಂದಾಗ, ಯಾವ ಸಣ್ಣ ಪುಟ್ಟ ರೋಗಗಳು ಬರ್ತಾ ಇರ್ತದೆ, ಮಹಾವ್ಯಾಧಿಗಳು ಬಂದಿರ್ತದೆ, ಆ ಸಂದರ್ಭದಲ್ಲಿ. ಜೊತೆಗೆ ಸಂಧ್ಯಾವಂದನ ವಿಚ್ಛಿತ್ತೆ ಸೂತಕೇಪಿ ನದೋಷಕೃತ. ಸೂತಕ ಬಂದಿರ್ತದೆ, ಆ ಸಂದರ್ಭದಲ್ಲಿ ಪೂರ್ಣವಾಗಿ ಸಂಧ್ಯಾವಂದನೆ ಮಾಡುವಂತಿಲ್ಲ. ಸೂತಕದಲ್ಲಿ ಪೂರ್ಣವಾಗಿ ಸಂಧ್ಯಾವಂದನೆ ಮಾಡುವಂತಿಲ್ಲ. ಪೂರ್ಣ ಸಂಧ್ಯಾವಂದನೆ ಅಂದರೆ ಗಾಯತ್ರಿ ಮಂತ್ರ ಮಾಡಿದ್ರೇ ಪೂರ್ಣ ಸಂಧ್ಯಾವಂದನೆ. ಗಾಯತ್ರಿ ಮಂತ್ರ ಮಾಡಿ ಉಪಸ್ಥಾನ ಮಾಡಿದ್ರೆ ಪೂರ್ಣ ಸಂಧ್ಯಾವಂದನೆ. ಅಂಥ ಸಂಧ್ಯಾವಂದನೆಯನ್ನು ಮೃತಕದಲ್ಲಿ, ಸೂತಕದಲ್ಲಿ, ಮೃತಕ ಅಂದರೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಬಂಧುಗಳು, ಅಥವಾ ಸೂತಕ ಅಂದರೆ ಹುಟ್ಟಿರ್ತಕ್ಕಂಥ ಆ ಒಂದು ಕುಟುಂಬದಲ್ಲಿ ಯಾವುದೋ ಒಂದು ಹುಟ್ಟಾಗಿರುತ್ತೆ, ಅದಕ್ಕೆ ಎರಡು ಆ ಮೈಲಿಗೆ ಏನು ಬಂದಿರ್ತದೆ, ಆ ಸಂದರ್ಭದಲ್ಲಿ ಅದು ಸಂಧ್ಯಾವಂದನೆ ಅದು ಪೂರ್ಣ ಮಾಡಲಿಲ್ಲ ಅಂತಂದರೂ ಕೂಡ ನಾ ದೋಷಕೃತ, ಅವನಿಗೆ ಆ ದೋಷ ತಾಕೋದಿಲ್ಲ. ಹಾಗಿದ್ರೆ ಸಂಧ್ಯಾವಂದನೆ ಯಾರ್ಯಾರಿಗೆ ಬಿಟ್ಟಾಗ ಪಾಪ ಇಲ್ಲ? ಯುದ್ಧ ನಡೆಯೋ ಪ್ರಸಂಗದಲ್ಲಿ, ರೋಗ ಬಂದ ಪ್ರಸಂಗದಲ್ಲಿ, ಜೊತೆಗೆ ಸೂತಕ ಮೃತಕಾದಿಗಳ ಪ್ರಸಂಗದಲ್ಲಿ. ಇಲ್ಲಿ ನಮಗೆ ದೋಷ ಇದೆ. ಯಾಕೆ ಅಂತ ಹೇಳ್ತಾ ಇದ್ದಾನೆ ಪರಮಾತ್ಮ ಅಂದರೆ, 3 ದಿವಸ ಸಂಧ್ಯಾವಂದನೆ ಬಿಟ್ಟರೆ ಬ್ರಾಹ್ಮಣ್ಯ ಕಳ್ಕೊಳ್ತಾ ಇದೆ. 3 ದಿವಸ ನಾವು ಸಂಧ್ಯಾವಂದನೆ ಬಿಟ್ಟರೆ 3 ದಿವಸ ಕಂಟಿನ್ಯೂಸ್ ಆಗಿ ಬಿಟ್ಟರೆ ಅಂತ ಅರ್ಥನೋ, ಅಥವಾ 3 ದಿವಸ ಯಾವಾಗಲಾದರೂ ಬಿಟ್ಟರೆ ಅಂತ ಅರ್ಥನೋ ಅಂತ ನೀವು ಪ್ರಶ್ನೆ ಮಾಡಿದ್ರೆ, ಇಡೀ ಜನ್ಮದಲ್ಲಿ 3 ದಿವಸ ಸಂಧ್ಯಾವಂದನೆ ಬಿಟ್ಟರೆ ಅಂತ ಅರ್ಥ. ಅದು 3 ದಿವಸ ಸಂಧ್ಯಾವಂದನೆ ಇಡೀ ಜನ್ಮದಲ್ಲಿ ತಾನು ಬಿಟ್ಟಿದ್ದಾನೆ ಅಂದರೆ ಅವನು ಬ್ರಾಹ್ಮಣ್ಯವನ್ನು ಕಳ್ಕೊಳ್ತಾ ಇದ್ದಾನೆ. ಹೀಗಿದ್ರೆ ನಾವೆಲ್ಲ ಪ್ರಶ್ನೆ ಹಾಕ್ಕೋಬೇಕು, ನಾವು ಬ್ರಾಹ್ಮಣರ ಅಂತ. ಯಾಕೆಂದರೆ ಎಷ್ಟು ದಿವಸ ಸಂಧ್ಯಾವಂದನೆ ನಾವು ಬಿಡೋತಕ್ಕಂಥ ಪ್ರಸಂಗ ಬಂದಿರ್ತದಲ್ಲ, ಮತ್ತು ಸಂಧ್ಯಾವಂದನೆ ಮಾಡದೇ ಇದ್ದವ್ರು ಹಣೆ ಬಾರ ಏನಾಗಿದ್ರೆ ನಿತ್ಯ ಸೂರ್ಯ ಹತ್ಯೆ ಮಾಡಿರ್ತಕ್ಕಂಥ ಪಾಪ ನಮ್ಮಲ್ಲಿ ಸಂಘಟನೆ ಆಗ್ತಾರೆ. ದೇವತೆಗಳನ್ನೇ ಹತ್ಯೆ ಮಾಡಿರ್ತಕ್ಕಂಥ ಪಾಪ, ಅದು ಪರಮಾತ್ಮನಿಗೆ ವಿರೋಧಿ ಆಗಿರ್ತಕ್ಕಂಥದ್ದು ಆ ಪಾಪ. ಅಂದರೆ ಅಷ್ಟು ದೊಡ್ಡ ಪಾತಕ ಅಂತ ಅದು ಬೆಳೀತಾ ಹೋಗ್ತದೆ. ಕೆಲವರು ಅಂತಾರೆ ಎಷ್ಟು ಒಳ್ಳೆಯವರು ಸಾತ್ವಿಕರು, ಪಾಪ ಎಷ್ಟು ಒಳ್ಳೆಯವರು ಗೊತ್ತಾ, ಎಲ್ಲರಿಗೂ ಸಹಾಯ ಮಾಡ್ತಾರೆ, ಎಲ್ಲ ಮಾಡ್ತಾರೆ, ಆದರೆ ಸಂಧ್ಯಾವಂದನೆ ಮಾತ್ರ ಮಾಡಲ್ಲ ಅಂತಂದು. ಅಂದ್ರೆ ಅರ್ಥ ಏನು? ಅವನಲ್ಲೆಲ್ಲ ಪಾಪ ಸಂಘಟನೆ ಇದ್ದೇ ಇದೆ. ಪಾಪ ಇಲ್ಲ ಅಂತ ಹೇಳಲಿಕ್ಕೆ ಬರೋಲ್ಲ. ಸಂಧ್ಯಾವಂದನೆ ಮಾಡದೇ ಇರೋದು ದೊಡ್ಡ ಪಾಪ. ಯಾವ ಕರ್ಮಗಳು ಕೂಡ ನಾವು ಮಾಡಬೇಕಾದ್ರೆ ಅದಕ್ಕೆ ಮೂಲನೇ ಸಂಧ್ಯಾವಂದನೆ. ಬ್ರಾಹ್ಮಣ ಅಂತನ್ನೋ ಒಂದು ವೃಕ್ಷ ಇದೆ, ಆ ವೃಕ್ಷಕ್ಕೆ ಮೂಲನೇ ಬೇರೆ ಯಾವುದು ಅಂದರೆ ಸಂಧ್ಯಾವಂದನೆ. ವಿಪ್ರೋ ವೃಕ್ಷ ಮೂಲಮಸ್ಯಾಸ್ತಿ ಸಂಧ್ಯಾ. ವಿಪ್ರ ಎಂಬತಕ್ಕಂಥ ವೃಕ್ಷಕ್ಕೆ ಸಂಧ್ಯಾವಂದನೆಯೇ ಬೇರು. ಆ ಬೇರು ಚೆನ್ನಾಗಿದ್ದರೆ ಹೂವು, ಹಣ್ಣು, ಹಂಪಲು ಚೆನ್ನಾಗಿ ಬಿಡ್ತದೋ ಇಲ್ಲೋ. ಬೇರೆ ಸರಿ ಇಲ್ಲ ಅಂತಂದರೆ ಅದಕ್ಕೇನು ಮಾಡಿದ್ರೂ ಕೂಡ ಬೇರೆ ಕೊಳ್ತೋಗಿತ್ತು ಅಂತ ಇಟ್ಕೊಳ್ರಿ, ಅದಕ್ಕೆ ಎಷ್ಟು ನೀರು ಹಾಕಿದ್ರೂ ಕೂಡ ಅಲ್ಲಿ ಹೂವು ಹಣ್ಣು ಬಿಡ್ತದೇನು, ಮತ್ತೆ ಫಲ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಿದ್ದರೆ ನಾವು ಸಂಧ್ಯಾವಂದನೆಯನ್ನು
ಮಾಡ್ತಾ ಇಲ್ಲ ಅಂದರೆ, ಸಂಧ್ಯಾ ವಂದನೆ ಸಕಾಲಕ್ಕೆ ಸರಿಯಾಗಿ ಮಾಡ್ತಾ ಇಲ್ಲ ಅಂತಂದರೆ, ನಾವು ಮಾಡ್ತಕ್ಕಂಥ ಹೋಮ ಇರ್ಬೋದು, ದಾನ ಇರಬಹುದು, ಶ್ರಾದ್ದ ಇರಬಹುದು, ಯಾವುದೇ ರೀತಿಯಾದ ಕರ್ಮಗಳನ್ನು ಮಾಡಿದ್ರೂ ಕೂಡ ಅದು ನಮಗೆ ಫಲಕಾರಿ ಆಗೋದಿಲ್ಲ, ನಮ್ಗೆ ಫಲ ಕೊಡೋದಿಲ್ಲ. ಹಾಗಿದ್ರೆ ನಮಗೆ ನಾವು ಮಾಡ್ತಕ್ಕಂಥ ಕರ್ಮಗಳು ಫಲ ಕೊಡಬೇಕು ಅಂತ ಅನಿಸಿದ್ರೆ ಅಥವಾ ದೃಷ್ಟಿ ಇದ್ರೆ, ಫಲ ಕೊಡಬೇಕಾದ್ರೆ ಸಂಧ್ಯಾವನ್ನೇ ಸರಿಯಾಗಿ ಮೂಲ ಚೆನ್ನಾಗಿ ಇಟ್ಕೊಂಡ್ಬಿಡ್ಬೇಕು. ಆ ಬೇರು ಚೆನ್ನಾಗಿದ್ರೆ ಮುಂದೆ ಬೇಕಾದರೆ ಆ ಟೊಂಗೆಗಳು ಕತ್ತರಿಸಿ ಬಿದ್ದರೂ ಕೂಡ ಅಥವಾ ಮರನೇ ಅರ್ಧ ಕತ್ತರಿಸಿ ಹೋದರೂ ಕೂಡ ಬೇರೆಯವ್ರನ್ನ ಮತ್ತೆ ಚಿಗುರಿಸ್ಬೋದು, ಮತ್ತೆ ಫಲ ಬಿಡುವಂತೆ ಮಾಡ್ಬೋದು. ಆದರೆ ಮಾತ್ರ ಬೇರೆ ಹೋಯ್ತು ಅಂದರೆ ವೃಕ್ಷನೇ ನಾಶ ಆಯಿತು ಅಂತ, ಅಂದರೆ ಬ್ರಾಹ್ಮಣ್ಯವೇ ಪೂರ್ತಿ ಹೋಯಿತು ಅಂತ. ಅದಕ್ಕೋಸ್ಕರ ಬೇರನ್ನು ಚೆನ್ನಾಗಿ ನೋಡಿಕೊಳ್ಳಿ, ಆ ಸಂಧ್ಯಾವಂದನೆಯನ್ನು ಚೆನ್ನಾಗಿ ಮಾಡಿ, ಮೊದಲಿಗೆ ಬೇಸಿಕ್ ಅದನ್ನು ಚೆನ್ನಾಗಿ ನಾವು ಮಾಡೋದ್ರಿಂದ ನಾವು ಎಲ್ಲ ಕರ್ಮಗಳ ಫಲವನ್ನು ಪಡೆಯಬಹುದು. ಆದರೆ ಸಾವಿರಾರು ಜ್ಯೋತಿಷ್ಯರ ಹತ್ರ ಹೋಗ್ತಾರೆ, ಅಂಥ ಸಂಕಟ ಇಂಥ ಬಂದಿದೆ ಹಂಗೆ ಬಂದಿದೆ ಅಂತೆಲ್ಲ ಹೇಳ್ತಾರೆ, ಪಿತೃಶಾಪ ಆ ಶಾಪ ಈ ಶಾಪ ಅಂತ. ಅದನ್ನೆಲ್ಲ ನಾವು ಕೂಡ ನಿವರ್ತನೆ ಮಾಡಿಕೊಳ್ಳಿಕ್ಕೆ ಅಂತ ಹೋಮ ಹವನ ಜಪ ಎಲ್ಲ ಮಾಡಿಸ್ತೀವಿ. ಅದು ಮಾಡಿಸಿದ್ರು ಕೂಡ ನಮ್ಗೆ ಫಲ ಆಗಿಲ್ಲ ಅಂತ ಮತ್ತೆ ವಾಪಸ್ ಕಂಪ್ಲೇಂಟ್ ಹೇಳ್ತಾರೆ. ಕಾರಣ ಸಂಧ್ಯಾವನ್ನೇ ಬಿಟ್ಬಿಟ್ಟಿದ್ದಿಲ್ಲಪ್ಪ ನೀನು, ಅದು ಫಲ ಕೊಡಬೇಕಾದ್ರೆ ಮುಖ್ಯ ನೀ ಮಾಡಬೇಕಾದ ಯಾವುದು ಸಂಧ್ಯಾವನ. ಆ ಸಂಧ್ಯಾವನೇ ಬಿಟ್ಟಿರ್ತಕ್ಕಂಥ ನಿನಗೆ ಮತ್ತೆ ಯಾವ ಕರ್ಮ ಮಾಡಿದ್ರೂ ಕೂಡ ಏನು ಫಲ ಅಂತ ಕೊಡಬೇಕು ಹೇಳು, ಯಾವುದೂ ಫಲಕಾರಿ ಅಂತ ಆಗೋದಿಲ್ಲ. ಹಾಗಿದ್ರೆ ನಮ್ಮ ಅನಿಷ್ಟಗಳು ನಿವೃತ್ತಿಗೋಸ್ಕರ ಅಂತ, ಅನಿಷ್ಟ ನಿವೃತ್ತಿಗೋಸ್ಕರವಾಗಿ ಶಾಂತಿ ಕರ್ಮಗಳನ್ನು ಪ್ರಾಯಶ್ಚಿತ್ತಾದಿಗಳನ್ನು ಮಾಡಲಿಕ್ಕೆ ಅಂತ ಹೋದರೂ ಕೂಡ ನಮಗೆ ಮುಖ್ಯ ಎಲಿಜಿಬಿಲಿಟಿ ಸಂಧ್ಯಾವನ್ನೇ ಮಾಡ್ತಾ ಇದೆಯಾ, ನಿನಗೆ ನಾ ಫಲ ಕೊಡ್ತೀನಿ ನೀ ಮಾಡೋ ಕರ್ಮಕ್ಕೆ, ಇಲ್ಲ ಅಂತಂದರೆ ಎಲ್ಲ ನಿಷ್ಫಲ ಅಂತ ಆಯ್ತು. ಈ ಮಾತನ್ನು ವರಾಹದೇವರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಹಾಗಿದ್ರೆ ಇಂಥ ಕಾಲದಲ್ಲಿ ಮಾತ್ರ ಎಕ್ಸಂಪ್ಷನ್. ಯಾವ ಕಾಲದಲ್ಲಿ ಯುದ್ಧ, ರೋಗ ಮತ್ತು ಅನೇಕ ರೀತಿಯಾಗಿರ್ತಕ್ಕಂಥ, ಇನ್ನೂ ದೇವ್ರ ಮುಂದೆ ಹೇಳ್ತಾನೆ, ವಿಶೇಷವಾಗಿ ಪ್ರವಾಸೇಚ, ನಾವು ಪ್ರವಾಸಕ್ಕೆ ಹೋಗಿರ್ತೀವಿ ಅಂತ ಇಟ್ಕೊಳ್ರಿ. ಅದೋದು ಹಿಂದಿನ ಕಾಲದ ಪ್ರವಾಸ, ಈಗಿನ ಪ್ರವಾಸ ಏನಿಲ್ಲ. ಮತ್ತು ಬದ್ರಿಕಾಶ್ರಮ ಅಂತಂದರೆ ಏನಿಲ್ಲ, ಸುಮ್ಮನೆ ಫ್ಲೈಟಲ್ಲಿ ಹೋಗ್ತಾನೆ, ಡೆಹ್ರಾಡೂನಲ್ಲಿ ಇಳಿತಾನೆ, ಅಲ್ಲಿಂದ ಬದ್ರಿಕಾಶ್ರಮಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಸಾಯಂಕಾಲನೇ ಬಂದುಬಿಟ್ಟಿರ್ತಾನೆ ಬೆಂಗಳೂರಿಗೆ. ಅದೇನು ಆಯಾಸ ಆಗುತ್ತೆ, ನಮಗೇನು ಆಯಾಸ ಆಗೋದಿಲ್ಲ. ಹಿಂದಿನ ಕಾಲಕ್ಕೆಲ್ಲ ನಡ್ಕೊಂಡು ಹೋಗ್ತಾ ಇದ್ದಾರಲ್ಲ ಪಾಪ, ಬಹಳ ಆಯಾಸ ಆಗಿ ತಾವೊಂದು ಕಡೆಗಿದ್ದಾಗ ತುಂಬ ಮೈಕೈ ನೋವ್ತಾ ಇರ್ತದೆ, ಏನು ಮಾಡಲಿಕ್ಕೂ ಆಗೋದಿಲ್ಲ. ಆಗ ಸಂಧ್ಯಾವನ್ನೇ ಬಿಟ್ಟರೂ ಕೂಡ ಅದಕ್ಕೆ ಪಾಪ ಇಲ್ಲ. ಹಾಗಾದರೆ ಸಂಧ್ಯಾವನ್ನೇ ಬಿಟ್ಟರೆ ಪೂರ್ತಿ ಪಾಪ ಬರಬೇಕಲ್ಲ. ಹಾಗಿದ್ರೆ ಅವ್ರಿಗೆ ಯಾವ ಪಾಪ ಬರ್ತಾ ಇಲ್ಲ ಅಂದರೆ ಅದಕ್ಕೆ ದೇವ್ರು ಹೇಳ್ತಾನೆ, ಅವರ ಸಂಧ್ಯಾವಂದನೆಯನ್ನು ಮಾಡಲಿಕ್ಕೆ ಅಂತ ತೇಷಾಂ ಕರ್ಮಾಣಿ ಕುರ್ವಂತಿ ತಿಸ್ರಕೋಟ್ಯ ಮಹರ್ಷಯ, 3 ಕೋಟಿ ಋಷಿಗಳಿದ್ದಾರೆ. ಅವ್ರ ಹೆಸರು ವಾಲಿಕೆಲ್ಲ ಋಷಿಗಳು ಅಂಥೇಳಿ. ಆ 3 ಕೋಟಿ ವಾಲಿಕೆಲ್ಲ ಋಷಿಗಳು ಗಿಡ್ಡಾಗಿ ಇಷ್ಟೇ ಇರ್ತಾರೆ, ಹೆಬ್ಬಟ್ಟು ಗಾತ್ರಲ್ಲಿ. ಆ ಋಷಿಗಳನ್ನು ಪರಮಾತ್ಮ ತಾನು ಹುಟ್ಟಿಸಿದ್ದೇ ಯಾರಿಗೆ ಇಂಥಿಂಥ ಅನಾನುಕೂಲ ಆಗಿದೆಯೋ ಅವರ ಸಂಧ್ಯಾವಂದನೆ ನೀವು ಮಾಡ್ರಿ ಅವ್ರ ಪರವಾಗಿ ಅಂಥೇಳಿ. ಯಾವಾಗಲೂ ಇದು ಅನ್ವಯ ಅಲ್ಲ, ಯಾವಾಗಲೂ ಅಪ್ಲಿಕೇಬಲ್ ಅಲ್ಲ ಇದು. ಅವ್ರು 3 ಕೋಟಿ ಜನ ಇದ್ದಾರೆ, ನಾವು ದಿವಸ ಬಿಡ್ತಾ ಹೋಗೋಣ, ಅವ್ರು ದಿವಸ ಮಾಡ್ತಾ ಹೋಗಲಿ ಪಾಪ ಅಂತ. ಹಂಗಿದ್ರೆ ಅವ್ರು ಮಾಡೋದಿಲ್ಲ. ಈ ಎಕ್ಸಂಪ್ಷನ್ ಪ್ರಸಂಗದಲ್ಲಿ ಮಾತ್ರ, ಇಂಥ ಪ್ರಸಂಗದಲ್ಲಿ ಮಾತ್ರ ಅವರು ನಮ್ಮ ಪರವಾಗಿ ಸಂಧ್ಯಾವಂದನ ಆಚರಣೆಯನ್ನು ಮಾಡಿ ನಮಗೆ ಪುಣ್ಯವನ್ನು, ಅಂದರೆ ಅರ್ಥಾತ್ ಫಲವನ್ನು ಕೊಡ್ತಾರೆ. ಅದಕ್ಕೋಸ್ಕರ ಪರಮಾತ್ಮ ನಿರ್ಮಾಣ ಮಾಡಿರ್ತಕ್ಕಂಥ ಋಷಿಗಳಿವರು ವಾಲಿಕೆಲ್ಯ ಋಷಿಗಳು ಅಂತೇಳಿ. ಮತ್ತು 3 ಕೋಟಿ ಜನ. ಆದರೆ ನದೋಷಸ್ಯ ತತ್ರಾಸ್ತಿ ಪ್ರಾಯಶ್ಚಿತ್ತಂ ನತಸ್ಯ ಚ. ಆದರೆ ಯಾರು ಕೂಡ ನಿತ್ಯದಲ್ಲೂ ಸಂಧ್ಯಾವನ್ನೇ ಬಿಟ್ಟಿರ್ತಾರಲ್ಲ ಅಂಥವರಿಗೆ ಪೂರ್ತಿ ಪ್ರಾಯಶ್ಚಿತ್ತನೂ ಹುಟ್ಟೋದಿಲ್ಲ ಅಂತ ಹೀಗಾಗಿಬಿಡ್ತದೆ. ಈಗ ಹೇಗೆ ಪ್ರಸಂಗ ಏನಾಗಿದೆ ಅಂದರೆ, ಉಪನಯನ ಮಾಡ್ಕೊಳ್ತಾರೆ ಪಾಪ, ಉಪನಯನ ದಿವಸನೇ ಸಂಧ್ಯಾವನ್ನೇ ಬಿಟ್ಬಿಟ್ಟಿರ್ತಾರೆ. ಹೆಂಗಿದ್ ನೋಡಿ ಪ್ರಸಂಗ. ಉಪನಯನ ಮಾಡ್ಕೊಂಡಿರ್ತಾನೆ ಪಾಪ. ಉಪನಯನ ಆದ ಕೂಡಲೇ ಫಸ್ಟು ಅಧಿಕಾರ ಏನಂದರೆ ಮಾಧ್ಯಾಹ್ನಿಕದಿಂದ ಆರಂಭ ಆಗಬೇಕು ಒಂದು ಸಂಧ್ಯಾವನೆ. ಉಪನಯನ ಆದ ಮಧ್ಯಾಹ್ನದ ಕಾಲದಿಂದಲೇ ಆರಂಭ ಸಂಧ್ಯಾವನ್ನೇ ಮಾಡು. ಎಷ್ಟು ಜನ ಮಾಡ್ತಾರೆ? ಬಿಟ್ಬಿಡ್ತಾರೆ. ಮಧ್ಯಾಹ್ನಿಕ ಬಿಟ್ಬಿಡ್ತಾರೆ ಫಸ್ಟ್ ಡೇನೇ. ಸಾಯಂಕಾಲ ಅಂತೂ ಪಾಪ ಆ ಕೂಸಿಗೆ ಸಣ್ಣ ಹುಡುಗ ಆಗಿದ್ದರೆ ಸುಸ್ತಾಗಿಬಿಟ್ಟಿರ್ತಾನೆ, ಮಲ್ಕೊಂಡ್ಬಿಟ್ಟಿರ್ತಾನೆ. ಮೊದಲನೇ ದಿವಸನೇ ಏನಾಯಿತು? ಸಂಧ್ಯಾವನ್ನೇ ಉಲ್ಲಂಘನೆ ಆಯಿತು. ಇನ್ನು ಅದೇ ಕಂಟಿನ್ಯೂ ಆಗಿಬಿಡುತ್ತಪ್ಪ.
ಆದರೆ ಉಪನಯನ ಯಾಕೆ ಮಾಡಿದನು? ಫೋಟೋಗೋಸ್ಕರ ಮಾಡಿದ್ರು. ಒಬ್ಬ ಬ್ರಾಹ್ಮಣ ಅಂತ ಒಬ್ಬ ಜನವಾರ ಹಾಕ್ಕೊಂಡಿದ್ದಾನೆ ಅಂತ ತೋರಿಸ್ಬೇಕಲ್ಲ, ಒಂದು ಪ್ರೂಫ್ ಅಲ್ಲ. ಮತ್ತೆ ಅಂತನ್ನೋದಕ್ಕೆ ಬರೀ ಉಪನಯನ ಅಷ್ಟೆ. ಅಟ್ಟಕ್ಕೆಲ್ಲ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಪಾಪ ಉಪನಯನ ಮಾಡಿದ್ದು. ಅದರ ಸಂಧ್ಯಾವನ್ನೇ ಮಾತ್ರ ಆಚಾರ್ಯ ನೀವೇ ಮಾಡಿಕೊಡ್ರಿ ಅಂತ ಪಾಪ ಮಾಡಿಸಿದ ಆಚಾರ್ಯಗೆ ಹೇಳ್ಬಿಡ್ತಾರೆ. ಈ ಕ್ರಮದಲ್ಲಿ ಈಗ ಅದೇ ಹಾಕ್ತಾರೆ. ಉಪನಯನ ಮಾಡ್ತೀರಿ ಇಲ್ಲ ಅಂತ ಹೇಳ್ತಾಯಿಲ್ಲ. ಅದರ ಉಪನಯನ ಮಾಡಿದ ಮೇಲೆ ಮುಖ್ಯವಾಗಿ ಉಪನಯನ ಮಾಡೋದು ಯಾತಕ್ಕೆ? ಅವನು ಬ್ರಹ್ಮಚಾರಿ ಅಂತಾಗಲಿ, ಬ್ರಾಹ್ಮಣ, ವಿಪ್ರ, ಆ ವಿಪ್ರತ್ವ ಸಿದ್ಧಿಗೋಸ್ಕರವಾಗಿ, ಅಥವಾ ದ್ವಿಜತ್ವ, ದ್ವಿಜ ಅಂತ ಕರೀತಾರೆ ಬ್ರಾಹ್ಮಣರು. ದ್ವಿಜ ಅಂದರೆ 2 ಸರ್ತಿ ಹುಟ್ಟವನು ಅಂತ ಅರ್ಥ. ಮೊದಲನೇ ಸರ್ತಿ ಹುಟ್ಟಬೇಕಾದ್ರೆ ತಾಯಿ ಗರ್ಭದಿಂದ ಬಂದಿರ್ತಾನೆ. 2ನೇ ಸರ್ತಿ ಹುಟ್ಟಬೇಕಾದ್ರೆ ಗುರುವಿನ ಗರ್ಭದಿಂದ ಬಂದಿರ್ತಾನೆ. ಅಂತನ್ನೋ ಕಾರಣಕ್ಕೆ ತಾಯಿ ಗರ್ಭದಲ್ಲಿದ್ದಾಗ ಒಂದು ಸುತ್ತು ನಾಳ ಇರ್ತದೆ ಹೊಟ್ಟೆಯಲ್ಲಿದ್ದಾಗ, ಅದು ಸುತ್ತಕೊಂಡು ಜರಾಯು ಅಂತ ಅದಕ್ಕೆ ಕರೀತಾರೆ. ಅದನ್ನ ಸುತ್ತ ಹಾಕಿರ್ತಾನೆ ಪರಮಾತ್ಮ, ಆ ಗರ್ಭ ರಕ್ಷಿತವಾಗಿರಲಿ. ಅದು ಮೊದಲನೇ ಹುಟ್ಟು ಇದ್ದಾಗ. 2ನೇ ಹುಟ್ಟಿದ್ದಾಗ ಅದಕ್ಕೆ ಜನವಾರ, ಯಜ್ಞೋಪವೀತ ಅಂತ. ಅದು ನಮ್ಮ ಸುತ್ತಲೂ ರಕ್ಷಣೆ ಮಾಡಲಿಕ್ಕೆ ಅಂತ. ಯಜ್ಞ ಅಂದರೆ ಪರಮಾತ್ಮ, ಯಜ್ಞೋ ವೈ ವಿಷ್ಣು. ಆ ಪರಮಾತ್ಮನೇ ನಮ್ಮನ್ನು ರಕ್ಷಣೆ ಮಾಡಲಿ ಅಂತ ಗುರುಗಳು ಸುತ್ತಲೂ ನಮಗೆ ನಾಳವನ್ನು ಹಾಕಿ, ಅದರಿಂದ ಆ ಗುರುಗಳ ಗರ್ಭದಿಂದ ಬಂದಿರತಕ್ಕಂಥವ್ರು ನಾವು ಅಂತ ಅನ್ನೋದಕ್ಕೆ ದ್ವಿಜ ಅಂತ ನಮಗೆ ಹೆಸರು. ಅವಾಗ ಬ್ರಾಹ್ಮಣ ಅಂತ ಕರೆಸ್ಕೊಳ್ತಾನೆ ಉಪನಯನಾದ. ಸಂಸ್ಕಾರ ದ್ವಿಜ ಉಚ್ಛತೆ. ಈ ಉಪನಯನ ಸಂಸ್ಕಾರ ಆದರೆ ಅವನು ದ್ವಿಜ ಅಂತ ಕರೆಸ್ಕೊಳ್ತಾ ಇದ್ದ. ಇಷ್ಟು ಇದು ಮುಖ್ಯ. ಉಪನಯನ ಮಾಡ್ತಕ್ಕಂಥ ಉದ್ದೇಶ ಇದು. ಅದು ದ್ವಿಜ ಅಂತ ಕರೆಸ್ಕೋಬೇಕಾದ್ರೆ ಬರೀ ಉಪನಯನ ಮಾಡಿಕೊಂಡ್ರೆ ಸಾಲದು. ಅದಕ್ಕೆ ತಕ್ಕದಾಗಿರ್ತಕ್ಕಂಥ ಸಂಧ್ಯಾವಂದನೆಯನ್ನು ಕೂಡ ತಾನು ಸಾಯೋ ತನಕ ಮಾಡಿ. ಹಾಗೆ ಮಾಡಲಿಲ್ಲ ಅಂತಾದರೆ ಅವನಿಗೆ ನಿತ್ಯ ಪಾಪ ಬರ್ತದೆ. ನಿತ್ಯ ಪಾಪ. ಆ ಸೂರ್ಯನ ಹತ್ಯೆ ಮಾಡಿ ನುಂಗಿರ್ತಕ್ಕಂಥ ಪಾಪ ಅವನಿಗೆ ಬರ್ತಾ ಇದೆ. ಇಷ್ಟೆಲ್ಲ ನಾವು ಮನಸ್ಸಲ್ಲಿಟ್ಟುಕೊಂಡು, ಯಾಕೆಂದರೆ ನಾವು ತಪ್ಪು ಮಾಡ್ತಾ ಇದ್ದೀವೋ ಅಥವಾ ನಮ್ಮ ಮಕ್ಕಳೋ ಮೊಮ್ಮಕ್ಕಳೋ ಅವ್ರನ್ನ ತೀಡಬೇಕು. ಯಾಕೆಂದರೆ ಸಾಕ್ಷಾತ್ ವರಾಹದೇವರೇ ಇದನ್ನು ಬಹಳ ಆಸಕ್ತಿಯಿಂದ ಹೇಳ್ತಾ ಇದ್ದಾನೆ ಪರಮಾತ್ಮ. ಜಗತ್ತಿಗೆ ಎಲ್ಲ ತಿಳ್ಕೊಳ್ರಿ ಅಂತ. ನೀವು ಹೀಗೆ ಸಂಧ್ಯಾವಂದನಾದಿಗಳನ್ನು ಕೂಡ ಮಾಡ್ರಿ, ಇನ್ನೊಬ್ರಿಗೂ ಮಾಡಿಸ್ರಿ. ಇಲ್ಲ ಅಂತಂದರೆ ನಾನು ಮಾಡ್ತೀನಿ, ನನ್ನ ಮಗ ನನ್ನ ಮಾತು ಕೇಳಲ್ಲ, ಅವನು ಸಂಧ್ಯಾವಂದನೆ ಮಾಡೋದಿಲ್ಲ, ಅಥವಾ ಮೊಮ್ಮಗ ಮಾಡ್ತಾ ಇಲ್ಲ ಅಂದರೆ ನೀವು ಹೋದ್ಮೇಲೆ ಅವ್ರು ಮಾಡ್ತಕ್ಕಂಥ ಶ್ರಾದ್ದವು ನಿಮಗೆ ಫಲ ಆಗೋದಿಲ್ಲ. ಫಲ ಅದು ತಟ್ಟೋದಿಲ್ಲ. ನೀವು ನರಕದಲ್ಲೇ ಬೀಳಬೇಕಾಗ್ತದೆ, ದುರ್ಗತಿಯಲ್ಲೇ ಇರಬೇಕಾಗ್ತದೆ. ನಮ್ಮಲ್ಲಿ ಒಂದು ಸ್ವಾರ್ಥ ಇದೆ. ನಾವು ಲೋಕಾಂತರಲ್ಲಿ ಅಥವಾ ಹೋದ್ಮೇಲೆ ಒಳ್ಳೆ ಉತ್ತಮ ಸ್ವರ್ಗಲೋಕದಲ್ಲಾದರೂ ಇರಬೇಕು ಅಂತ ಇಚ್ಛೆ ಇರೋದಾದರೆ ಅವರಿಗೆ ಸಂಧ್ಯಾವನ್ನೇ ಮಾಡ್ತಕ್ಕಂಥದ್ದು ಮುಖ್ಯ ಕಲಿಸು. ಹೇಗೆ ಅನೇಕ ರೀತಿಯಾಗಿ ನೀವು ಟ್ಯೂಷನ್ಗೆ ಹೋಗು, ಅಲ್ಲಿ ಹೋಗು, ಇಲ್ಲಿ ಹೋಗು, ಅದೇ ಇದು ಮಾಡಲೇಬೇಕು, ಇದು ಮಾಡಲೇಬೇಕು ಅಂತ ಪಟ್ಟು ಹಿಡಿದು ನೀವು ಅವನಿಗೆ ಕಲಿಸ್ತಿರೋ ಆ ಬಾಲಕನಿಗೆ, ಆ ಹುಡುಗನಿಗೆ, ಅದೇ ರೀತಿ ಸಂಧ್ಯಾವನ್ನೇ ಮಾಡಲೇಬೇಕು ಅಂತನ್ನೋದನ್ನು ತಂದೆ ತಾಯಿಗಳು ಬಂಧು ಬಳಗ ಹೇಳಿ ಅವನು ಕಲಿಸು. ಅದು ಹೇಗೆ ಆಗಬೇಕು ಅಂದ್ರೆ ರೊಟೀನ್ ಆಗಿಬಿಡ್ಬೇಕು. ಬೇರೆ ಬೇರೆ ರೊಟೀನೆಲ್ಲ ಕಲಿಸ್ತಾರೆ ಪಾಪ. ಈ ರೊಟೀನ್ ಕಲಿಸ್ಲಿಕ್ಕೆ ಪಾಪ ಅವರು ಹಿಂಜರಿತಾರೆ. ಇದು ಮುಖ್ಯ, ಇದು ಬಹಳ ಮುಖ್ಯ ಇದು. ಯಾಕೆ ಅಂತಂದರೆ ಇದರಿಂದ ಅವನೊಬ್ಬನೇ ಉದ್ಧಾರ ಆಗಲ್ಲ, ಒಬ್ಬ ಬ್ರಾಹ್ಮಣರು ಮಾತ್ರ ಉದ್ಧಾರ ಆಗೋದಿಲ್ಲ, ಇಡೀ ಜಗತ್ತೇ ಉದ್ಧಾರ ಆಗ್ತಕ್ಕಂಥದ್ದು ಬ್ರಾಹ್ಮಣ ಮಾಡ್ತಕ್ಕಂಥ ಆ ಕರ್ಮಗಳಿಂದ. ಅದಕ್ಕೋಸ್ಕರ ಎಚ್ಚರಿಕೆಯಿಂದ ಆ ಸಂಧ್ಯಾವಂದನೆಯ ಬಗ್ಗೆ ನಾವು ಗಮನ ಕೊಟ್ಟು ಮಾಡಬೇಕು. ಇಷ್ಟೆಲ್ಲ ಕಾರಣಕ್ಕೆ ಪರಮಾತ್ಮ ಇಷ್ಟುದ್ದ ಹೇಳಿದ್ದಾನೆ. ಸಂಧ್ಯಾವಂದನೆ ಮಾಡಬೇಕು ಯಾಕೆ, ಯಾವಾಗ ಮಾಡಿದ್ರೆ ಅದು ಫಲಪ್ರದ, ಅಕಸ್ಮಾತ್ ಕಾಲಾತೀತವಾದರೆ ಪ್ರಾಯಶ್ಚಿತ್ತ ಏನು, ಇಷ್ಟೆಲ್ಲ ಹೇಳಿ ಮತ್ತೆ ಕೆಲವು ಪ್ರಸಂಗದಲ್ಲಿ ಅದಕ್ಕೆ ಲೀನಿಯನ್ಸು ಕೊಟ್ಟಿದ್ದಾನೆ ಪರಮಾತ್ಮ. ಇಷ್ಟೆಲ್ಲ ಪರಮಾತ್ಮ ಕೊಟ್ಟ ಮೇಲೂ ಕೂಡ ನಾವು ಸಂಧ್ಯಾವಂದನೆ ಮಾಡಲಿಕ್ಕೆ ತಯಾರಿಲ್ಲ ಅಂತಾದರೆ ನಮ್ಮಷ್ಟು ಪಾಪಿಟ್ಟರು ಮತ್ತೊಬ್ಬರಿಲ್ಲ ಅಂತ ತಿಳ್ಕೋಬೇಕು. ಅಷ್ಟು ಪರಮಾತ್ಮ ನಮಗೆ ತಿಳಿಸಿಕೊಡ್ತಾ ಇದ್ದಾನೆ. ಅದರಿಂದ ಪ್ರಾಯಶ್ಚಿತ್ತಂ ದ್ವಿಗುಣಂ ತಸ್ಯ ಪುಂಸಃ ಪ್ರಕೀರ್ತಿತಂ. ಯಾರು ವಿಶೇಷವಾಗಿ ಸುಮ್ಮನೆ ಸಂಧ್ಯಾವನ್ನೇ ಬಿಡ್ತಾರೆ, ಕೆಲವು ಸರ್ತಿ ಪಾಪ ಇಷ್ಟೆಲ್ಲ ಹೇಳಿ ಮತ್ತೆ ಪರಮಾತ್ಮ ಇನ್ನು ಶಾಸ್ತ್ರದ ಶ್ರವಣ ಪಾಠ ಪ್ರವಚನ ಕೂತಿರ್ತಾರೆ ಅಂತ ಇಟ್ಕೊಳ್ರಿ. ಆಗ ಸಂಧ್ಯಾವಂದನೆಯ ಆ ಒಂದು ಸಮಯ ಮೀರಿತು ಅಂತ ಇಟ್ಕೊಳ್ರಿ. ಅವಾಗೂ ಕೂಡ ಅವರಿಗೆ ಪ್ರಾಯಶ್ಚಿತ್ತ ಅವ್ರಿಗೆ ಹುಟ್ಟುತ್ತದೆ. ಯಾಕೆಂದರೆ ಅದೇ ಕಾಲಕ್ಕೆ ಪಾಠ ಇತ್ತು, ಸಂಧಿ ಕಾಲದಲ್ಲಿ ಪಾಠ ಇತ್ತು ಅಂದರೆ ಅದು ಇಟ್ಕೋಬಾರ್ದು. ಸಂಧಿ ಕಾಲದಲ್ಲಿ ಪಾಠ ಗಿಟ ಹೇಳುವಂತಿಲ್ಲ. ಪ್ರಾತಃ ಸಂಧ್ಯಾ ಕಾಲದಲ್ಲಿ, ಮಾಧ್ಯಾಹ್ನಿಕ, ಸಾಯಂ ಸಂಧ್ಯಾ ಕಾಲದಲ್ಲಿ ಪಾಠ ಪ್ರವಚನ ಅನ್ನೋದು ಸಾಮಾನ್ಯ ಇರೋದಿಲ್ಲ. ಏನೋ ಪ್ರವಚನ ನಡೀತಾ ಇತ್ತು, ಸ್ವಲ್ಪ ಅದು ವಿಸ್ತಾರ ಆಗಿಬಿಡ್ತು ಅಂತ ಇಟ್ಕೊಳ್ರಿ.
ಆ ಸಂದರ್ಭದಲ್ಲಿಯೂ ಕೂಡ ಅವನಿಗೆ ಪಾಪದ ಲೇಪ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾವಾಗ ದೇವರ ಕುರಿತಾದ ಶ್ರವಣಾದಿಗಳನ್ನು ಮಾಡಿದಾಗ. ಮತ್ತೆ ಪ್ರತಿಯೊಂದು ಕರ್ಮಗಳಿಗೆ ಪ್ರಾಯಶ್ಚಿತ್ತ ಹರಿನಾಮ ಸ್ಮರಣೆ. ಅನ್ನೇ ನಾವು ಸದಾಕಾಲ ಪ್ರತಿಕರ್ಮ ಮಾಡಿದ ಮೇಲೂ ಕೂಡ ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ ಅಂತ ಆ ನಾಮಸ್ಮರಣೆ ಮಾಡಿದ್ರೆ ಸಾಕು. ಪರಮಾತ್ಮನ ನಾಮಸ್ಮರಣೆ ಮಾಡೋದ್ರಿಂದ ಯತ್ಕಿಂಚಿತ್ ಕುರೇತೆ ಕರ್ಮ ತತ್ಕರ್ಮ ಸಫಲಂ ಕುರು ಅಂತ. ಆ ಪರಮಾತ್ಮನ ನಾಮಸ್ಮರಣೆಯನ್ನು ಆದಿ ಮಧ್ಯ ಅಂತ್ಯಗಳಲ್ಲಿ ಮಾಡಬೇಕು ಅಂತ ಶ್ರೀಮದಾಚಾರ್ಯ ಆದೇಶ. ಪೂರ್ತಿ ಕರ್ಮ ಮಾಡಬೇಕಾದ್ರೆ ಪೂರ್ತಿಯಾಗೂ ಕೂಡ ಪರಮಾತ್ಮನ ಸ್ಮರಣೆ ಇದ್ದರೆ ಬಹಳ ಉತ್ತಮ. ದೇವರೇ ಮಾಡಿಸ್ತಾ ಇದ್ದಾನೆ, ಅವನೇ ಪ್ರೇರಣೆ ಮಾಡ್ತಾ ಇದ್ದಾನೆ ಅಂತ ದೇವರಲ್ಲೇ ಆಸಕ್ತಿ ಇಟ್ಕೊಂಡು ಕರ್ಮಗಳನ್ನು ಪೂರ್ತಿ ಮಾಡಿದ್ರೆ ತುಂಬ ಫಲಪ್ರದ. ಕಡೆ ಪಕ್ಷ ಆದಿ ಮಧ್ಯ ಅಂತ್ಯ ಕರ್ಮದಲ್ಲಿ ಮಾಡಬೇಕಾದ್ರೆ ಸಂಧ್ಯಾವನ್ನೇ ಮಾಡುತ್ತೆ. ಮೊದಲಿಗೆ ಸಂಕಲ್ಪ ಮಾಡ್ತೀನಿ, ಆಗರಾದರೂ ಕೂಡ ದೇವರಲ್ಲಿ ಸ್ಮರಣೆ. ಮಧ್ಯ ಅರ್ಘ್ಯ ಪ್ರದಾನ ಮಾಡ್ತೀವಿ, ಅವಾಗಲಾದರೂ ಕೂಡ ದೇವರ ಸ್ಮರಣೆ. ಅಂತ್ಯದಲ್ಲಿ ಕೃಷ್ಣಾರ್ಪಣೆ ಹೇಳ್ತೀವಿ. ಆ ಮೂರು ಕಾಲದಲ್ಲಾದರೂ ಕೂಡ ಪರಮಾತ್ಮ ಸ್ಮರಣೆ ಮಾಡಲೇಬೇಕು. ಹೀಗೆ ಮಾಡೋದ್ರಿಂದ ನಮ್ಮೆಲ್ಲ ಕರ್ಮಗಳು ಕೂಡ ಅದು ಪೂರ್ಣವಾಗತ್ತೆ ಅಂತ ಆಚಾರ್ಯರ ಅಭಿಪ್ರಾಯ. ಹಾಗಿದ್ರೆ ಈ ಕ್ರಮದಲ್ಲಿ ನಾವು ಕೂಡ ಸಂಧ್ಯಾವಂದನೆಯಲ್ಲಿ ಲೋಪದೋಷಗಳಾದರೆ ಅಥವಾ ಸಕಾಲಕ್ಕೆ ಆಗದೆ ಹೋದರೆ ಅದಕ್ಕೆ ಪರಮಾತ್ಮ ನಾಮಸ್ಮರಣೆಯೇ ಮುಖ್ಯವಾದ ಪ್ರಾಯಶ್ಚಿತ್ತ ಅಂತ ತಿಳಿಸಿದ್ದು. ಯಾವುದೇ ಕರ್ಮ ಮಾಡಿದ್ರೂ ಕೂಡ ಕಡೆಗೆ ಹರಿನಾಮಸ್ಮರಣದಲ್ಲೇ ಪರಿವಸಾನ ಆಗ್ತದೆ. ನೋಡ್ರಿ, ಯಾವುದೇ ಕರ್ಮ ತಗೊಳ್ರಿ, ಎಲ್ಲ ಪರಮಾತ್ಮ ನಾಮಸ್ಮರಣೆಯಲ್ಲೇ ತಾತ್ಪರ್ಯ. ಏನು ಮಾಡಿದ್ರೂ ಕೂಡ ಕಡೆಗೆ ದೇವ್ರ ನಾಮಸ್ಮರಣೆ ಬರಲಿಲ್ಲ ಅಂದರೆ ನಮ್ಮ ಪಾಪ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಿದ್ರೆ ದೇವರು ಉತ್ತಮವಾದ ಪ್ರಾಯಶ್ಚಿತ್ತ ಯಾವುದು ಅಂದರೆ ನನ್ನ ನಾಮಗಳನ್ನು ಸಂಕೀರ್ತನ ಮಾಡಬೇಕು ಅಂತ ವಿಶೇಷವಾಗಿ ಇಲ್ಲಿ ತಿಳಿಸ್ತಾನೆ. ಮತ್ಕಥಾ ಶ್ರವಣಾತ್ ಔತ್ಸುಕ ಅಥವಾ ಕರ್ಮ ವಿಲೋಪನಂ. ನನ್ನ ಕರ್ಮಗಳಂದರೆ ನನ್ನ ಕಥಾ ಶ್ರವಣ ಪ್ರಸಂಗದಲ್ಲಿ ಅವನು ಸಂಧ್ಯಾವಂದನೆ, ದೇವ್ರ ಪೂಜೆ, ಇನ್ನೇನೋ ಕರ್ಮಗಳನ್ನು ಬಿಟ್ಟಿದ್ದಾನೆ ಅಂತಂದರೂ ಕೂಡ ಸರಿದೂಗಿಸ್ಬಿಡ್ತು. ಅದಕ್ಕೆ ಯಾಕೆಂದರೆ ನನ್ನ ಕಥೆಯನ್ನೇ ಕೇಳೋದ್ರಲ್ಲಿ ನನಗೆ ಆಸಕ್ತಿ ಇತ್ತಲ್ಲ, ಅದರ ಸಲುವಾಗಿ ಯಾವ ಕರ್ಮಗಳನ್ನು ನಾವು ಮಾಡ್ತೀವೋ ಅದೆಲ್ಲ ಹರಿಪ್ರೀತಿಕರವಾಗಿ ಆಗಲಿ ಅಂತ ಮಾಡ್ತೀವಲ್ವ. ಇನ್ನು ಪರಮಾತ್ಮನಿಗೆ ಅತ್ಯಂತ ಪ್ರೀತಿಸ್ಪದವಾಗಿರ್ತಕ್ಕಂಥ ಕರ್ಮ ಅಂದರೆ ದೇವರ ಕುರಿತಾದ ಜ್ಞಾನ ಸಂಪಾದನೆ. ಅವನ ಕಥೆಯನ್ನು ಕೇಳೋದಕ್ಕಿಂತ ದೊಡ್ಡ ಕರ್ಮ ಇನ್ಯಾವುದಿಲ್ಲ. ಅಂದರೆ ದೊಡ್ಡ ಕರ್ಮ ಅಂದರೆ ಕರ್ಮ ಅಲ್ಲ, ಮತ್ತೆ ಯಾವುದು ಅಷ್ಟು ಪುಣ್ಯ ಅಂತ ಅರ್ಥ. ಆ ಪರಮಾತ್ಮನ ಕಥೆಯನ್ನು ಕೇಳೋದಕ್ಕಿಂತ ದೊಡ್ಡ ಪುಣ್ಯ ಇನ್ಯಾವುದೂ ಇಲ್ಲ. ಅದೇ ದೊಡ್ಡ ಯಜ್ಞ, ಅದು ಆ ತಪಸ್ಸದು. ಗೀತೆಯಲ್ಲಿ ಶ್ರವಣ ಯಜ್ಞ ಅಂತ ಪರಮಾತ್ಮ ಹೇಳ್ತಾನೆ. ಅದು ಯಜ್ಞ. ಅದು ಅಂಥ ಯಜ್ಞದಲ್ಲಿ ಏನಾದರೂ ಕೂಡ ಆಸಕ್ತರಾಗಿರ್ತಕ್ಕಂಥ ಪ್ರಸಂಗದಲ್ಲಿ ಸಂಧಿಕಾಲಗಳು ಕೂಡ ಉಲ್ಲಂಘನೆ ಆದರೂ ಕೂಡ, ಸಂಧ್ಯಾವಂದನೆ ಕಾಲ ಉಲ್ಲಂಘನೆ ಆದರೂ ಕೂಡ ಆ ದೋಷವನ್ನು ನಾನು ಅವನಿಗೆ ತಾಕದಂತೆ ಮಾಡಿದೆ. ಧ್ಯಾಯೇತ್ ತಪೋ ಅಮಿತ ತಪೋ ವನಿತಸ್ಯ ಅಸ್ತಿ ಪ್ರಾಯಶ್ಚಿತ್ತಂ ಕದಾಚನ. ಇಂಥ ವ್ಯಕ್ತಿಗಳಿಗೆ ಮಾತ್ರ ಪ್ರಾಯಶ್ಚಿತ್ತ ಅಷ್ಟೆ. ಬೇಕಂತಲೇ ನಾವು ಕೂಡ ಆ ಟೈಮನ್ನು ಉಲ್ಲಂಘನೆ ಮಾಡಿ, ಅಂದರೆ ಸಂಧಿ ಕಾಲವನ್ನು ಬಿಟ್ಟು ಇತರಲ್ಲೂ ಕೂಡ ನಾವು ಸಂಧ್ಯಾವಂದನೆ ಕಾಲ ಉಲ್ಲಂಘನೆ ಮಾಡ್ತೀವಿ ಅಂದರೆ ಅವರಿಗೆ ಪ್ರಾಯಶ್ಚಿತ್ತನೂ ಹುಟ್ಟೋದಿಲ್ಲ. ಅಂದ್ರೆ ಯಾವಾಗಲೂ ಕೂಡ ಅದು ಪ್ರಾಯಶ್ಚಿತ್ತಾರ್ಘ್ಯ ಅಪ್ಪಿ ಮಾಡಿದ್ದಕ್ಕಷ್ಟೇ ಅದು ಫೈನ್ ಕಟ್ಟಲಿಕ್ಕೆ. ಯಾವಾಗಲೂ ಫೈನ್ ಕಟ್ಟಲಿಕ್ಕೆ ಬರೋದಿಲ್ಲ. ಇದು ಲೌಕಿಕದಲ್ಲೂ ಅದೇ ತಾನು ರೂಲ್ಸ್. ಲೌಕಿಕದಲ್ಲಿ ಹೇಗೆ ರೂಲ್ಸ್ ಇದೆಯೋ ಪಾರಮಾರ್ಥಿಕದಲ್ಲೂ ಅಷ್ಟೆ. ದಿವಸ ಫೈನ್ ಕಟ್ಟಲಿಕ್ಕೆ ನಿಜವಾಗ್ಲೂ ಕೂಡ ಗೌರ್ಮೆಂಟು ಅವಕಾಶ ಕೊಡೋದಿಲ್ಲ. ನೀ ದಿವಸ ಫೈನ್ ಕೊಟ್ಟೋದಕ್ಕಿಂತ ನಿನಗೆ ಆ ಕರ್ಮ ಮಾಡಲಿಕ್ಕೆ ಎಲಿಜಿಬಿಲಿಟಿ ಅಂದರೆ ನಿಂಗೆ ಗಾಡಿ ಓಡಿಸೋದೇ ಬೇಡ, ನಿಂಗೆ ಲೈಸೆನ್ಸೇ ಬೇಡ ಅಂತ ಕಿತ್ಕೊಂಡ್ಬಿಡ್ತಾರೆ. ಹಾಗಿದ್ದಂತೆ ಈ ಸಂಧ್ಯಾವನೆ ಮಾಡೋದು ಬೇಡಪ್ಪ, ಸುಮ್ಮನೆ ಯಾಕೆ ದಿವಸ ಪ್ರಾಯಶ್ಚಿತ್ತ ಆರ್ಕೆ ಕೊಟ್ಟು ಸಾಯ್ತೀವಿ, ಸಂಧ್ಯಾವನೆ ಮಾಡೋದು ಬೇಡ, ಹೋಗು, ನೀ ಬ್ರಾಹ್ಮಣನೇ ಅಲ್ಲ, ಹೋಗು ಅಂತ ಕಡೆ ಕೂಡಿಸ್ಬಿಡ್ತಾನೆ. ಆ ಬ್ರಹ್ಮ ಬಂಧು ಅಂತ ಆಗಿಬಿಡ್ತಾನೆ. ಜನವಾರ ಇರ್ತದೆ, ಆದರೆ ಬ್ರಾಹ್ಮಣ ಬಂಧು, ಬ್ರಾಹ್ಮಣ ಅಲ್ಲ, ಬ್ರಾಹ್ಮಣ ಬಂಧು ಅಂತ ಆಗಿಬಿಡ್ತಾನೆ. ಇಂಥವನಿಗೆ ಅವನು ಶ್ರವಣಾದಿಗಳನ್ನು ಮಾಡಿದ್ರೂ ಕೂಡ ಅದು ಸರಿಯಾಗಿರ್ತಕ್ಕಂಥ ಫಲ ಅವನಿಗೆ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಆ ಸಂಧ್ಯಾವಂದನೆಯನ್ನು ನಾವು ಉಲ್ಲಂಘನೆ ಮಾಡದೇನೆ ಮಾಡಬೇಕು ಅಂತನ್ನೋದು ಇದು ಇಡೀ ಈ ಒಂದು ಪರಮಾತ್ಮನ ಮಾತಿನ ಅಂತರಾಳ. ಇಷ್ಟು ಹೇಳಿದ ಮೇಲೆ ಮತ್ತೆ ಸಂಧ್ಯಾವಂದನೆಯಲ್ಲಿ ಮುಖ್ಯವಾದದ್ದು ಯಾವುದು? ಗಾಯತ್ರಿಯ ಉಪಾಸನೆ, ಗಾಯತ್ರಿ ಮಂತ್ರ ಜಪ. ಆ ಗಾಯತ್ರಿ ಮಂತ್ರ ಜಪದ ಅಧಿಕಾರ ಸಿದ್ಧಿಗೋಸ್ಕರವಾಗಿ ನಮ್ಮ ದೇಹ ಶುದ್ಧಿ ಆಗಬೇಕು ಅಂತ ಆ ಅನೇಕ ರೀತಿಯಾಗಿರ್ತಕ್ಕಂತಹ
ಆಪೋಷ್ಟಾದಿ ಸೂಕ್ತಗಳು, ಅಬ್ಲಿಗ್ ಮಂತ್ರಗಳು ಅಂತ ವೇದದಲ್ಲಿ ಪ್ರಸಿದ್ಧಿ. ಅಗಮರ್ಷಣ ಸೂಕ್ತಗಳು ಅಷ್ಟೇ. ಅಗ ಅಂದರೆ ಪಾಪ, ಅದನ್ನು ಸಂಹಾರ ಮಾಡತಕ್ಕಂಥ ಮಂತ್ರಗಳು ಅಗಮರ್ಷಣ ಸೂಕ್ತ. ಇದೆಲ್ಲ ಮಂತ್ರಗಳಿಂದಲೂ ಕೂಡ ದೇಹ ಶುದ್ಧಿ ಮಾಡಿಕೊಂಡಾಗ ಗಾಯತ್ರಿ ಉಪಾಸನೆ ಮಾಡಲಿಕ್ಕೆ ಒಂದು ಅಧಿಕಾರ ಸಿಗತ್ತೆ ಅಂತ ಮೊದಲಿಗೆ ಫಸ್ಟ್ ಅಂಗ ಏನು, 3 ಅಂಗ ಉಳ್ಳದ್ದು ಸಂಧ್ಯಾವನ. ಅರ್ಘ್ಯ ತನಕ ಒಂದು ಅಂಗ, ಗಾಯತ್ರಿ ಜಪ ಒಂದಂಗ, ಉಪಸ್ಥಾನ ಒಂದಂಗ, 3 ಅಂಗ. ಅದಕ್ಕೆ ತ್ರಿಪದೀಂ, ಶ್ರೀಮದಾಚಾರ್ಯರು ಸಂಧ್ಯಾವಂದನೆಯನ್ನು ಡೈರೆಕ್ಟಾಗಿ ಹೇಳಿಲ್ಲ, ತ್ರಿಪದೀಂ ಜಪೇತ್ ಅಂತ ಹೇಳ್ತಾರೆ. 3 ಪಾದ ಉಳ್ಳದ್ದು ಸಂಧ್ಯಾವಂದನೆ ಅಂತ. ಮೊದಲನೇ ಪಾದ ಅರ್ಘ್ಯದ ತನಕ, 2ನೇ ಪಾದ ಗಾಯತ್ರಿ ಜಪದ ತನಕ, 3ನೇ ಪಾದ ಉಪಸ್ಥಾನ. ಹೀಗೆ ಈ ಕ್ರಮದಲ್ಲಿ ತ್ರಿಪದಿ ಅಂತಲೂ ಹೆಸರು. ಸಂಧ್ಯಾವಂದನೆಗೆ ಇನ್ನೊಂದು ಹೆಸರೇನು, ತ್ರಿಪದಿ ಅಂತ ಹೆಸರು. 3 ಪಾದ ಉಳ್ತಕ್ಕಂಥ ಕರ್ಮ. ಹಾಗಿದ್ದರೆ ಮೊದಲಿಗೆ ಅರ್ಘ್ಯ ಪ್ರದಾನಾದಿಗಳನ್ನು ಮಾಡಬೇಕು. ಆ ಅರ್ಘ್ಯವನ್ನು ಕೊಡಬೇಕಾದ್ರೂ ಕೂಡ ಸೂರ್ಯಾಂತರ್ಗತನಾಗಿರ್ತಕ್ಕಂಥ ಪರಮಾತ್ಮನಿಗೆ ಅರ್ಘ್ಯ. ಯಾಕೆಂದರೆ ನಾವು ಮಂತ್ರ ಯಾವುದು ಹೇಳ್ತೀವಿ, ಗಾಯತ್ರಿ ಮಂತ್ರ ಹೇಳ್ತೀವಿ. ಗಾಯತ್ರಿ ಮಂತ್ರದಿಂದ ಪರಮಾತ್ಮನೇ ಪ್ರತಿಪಾದ್ಯ, ನಾರಾಯಣನೇ ಪ್ರತಿಪಾದ್ಯ ಹೊರತಾಗಿ ಸೂರ್ಯ ಪ್ರತಿಪಾದ್ಯನಲ್ಲ. ಸೂರ್ಯ ಆ ಮಂತ್ರದಲ್ಲಿ ಅವನು ನಿಜವಾಗ್ಲೂ ಪ್ರತಿಪಾದ್ಯ ಅಲ್ಲೇ ಅಲ್ಲ, ಅವಾಂತರ ಪ್ರತಿಪಾದ್ಯನೂ ಅಲ್ಲ ಗಾಯತ್ರಿ ಮಂತ್ರದಿಂದ. ಹಾಗಿದ್ರೆ ಅರ್ಘ್ಯವನ್ನು ಕೊಡ್ತೀವಿ ಅಂದರೆ ಸೂರ್ಯನಿಗೆ ಅಡುಗೆ ಕೊಡ್ತಾ ಇಲ್ಲ ನಾವು. ತಪ್ಪು ತಿಳುವಳಿಕೆ ಇದೆ, ಸಂಧ್ಯಾವನೆ ಮಾಡಬೇಕಾದ್ರೆ ಸೂರ್ಯನಿಗೆ ಅರ್ಘ್ಯ ಕೊಡಬೇಕು ಅಂತ ಅಲ್ಲ. ಸೂರ್ಯನಿಗೆ ಅರ್ಘ್ಯ ಅಲ್ಲ, ಸೂರ್ಯಾಂತರ್ಯಾಮಿಯಾಗಿರ್ತಕ್ಕಂಥ ಪರಮಾತ್ಮನಿಗೆ ಅರ್ಘ್ಯ ಪ್ರದಾನ ಅಂತ ಅಲ್ಲಿರೋದು. ಯಾಕೆಂದರೆ ಹೇಳೋ ಮಂತ್ರ ಯಾವುದು, ಗಾಯತ್ರಿ ಮಂತ್ರ. ಅರ್ಘ್ಯ ಕೊಡಬೇಕಾದ್ರೆ ಆ ಗಾಯತ್ರಿ ಮಂತ್ರವನ್ನು ಹೇಳಿ ನಾವು ಅರ್ಘ್ಯವನ್ನು ಕೊಡ್ತೀವಿ ಅಂತನ್ನೋದಾದರೆ ಅದು ಸೂರ್ಯನಿಗೆ ಕೊಡ್ತಕ್ಕಂಥ ಅರ್ಘ್ಯ ಅಲ್ಲ, ಸೂರ್ಯಾಂತರ್ಗತನಾದ ಪರಮಾತ್ಮನಿಗೆ ಕೊಡುವ ಅರ್ಘ್ಯ ಅಂತಲ್ಲಿ ಸಾಮಾನ್ಯವಾಗಿ ಅರ್ಥ ಆಗುತ್ತೆ. ಇನ್ನು ಆ ಅರ್ಘ್ಯ ಅಲ್ಲಿ ತನಕ ಒಂದು ಅಂಗ. ಅಂದರೆ ಗಾಯತ್ರಿ ಮಂತ್ರವನ್ನು ನಾವು ಜಪ ಮಾಡಬೇಕು ಅಂತಂದರೆ ದೇಹ ಶುದ್ಧಿ ಆಗಲಿಕ್ಕೆ ಅಂತ ಮಾರ್ಜನ ಇದೆಲ್ಲ ನಾವು ಮಾಡಿಕೊಂಡು ನಂತರದಲ್ಲಿ ಪಾಪಪುರುಷ ವಿಸರ್ಜನ ನಡೆಸಿ ಅರ್ಘ್ಯವನ್ನು ಕೊಟ್ಟು ನಂತರದಲ್ಲಿ ನಾವು ಕೂಡ ಅಲ್ಲೇನು ಮಾಡಬೇಕು, ಮೊದಲಿಗೆ ನಾವು ಆಸನ ಶುದ್ಧಿ, ಪ್ರಾಣಾಯಾಮ, ಆಸನ. ನಮ್ಮ ಸುತ್ತಮುತ್ತಲೂ ಕೂಡ ದೈತ್ಯರು ಕಾಯ್ತಾ ಇರ್ತಾರೆ. ಯಾವುದಾರ ಜಪ ಮಾಡಬೇಕಾದ್ರೆ ಅವರೇನು ಮಾಡ್ತಾರೆ, ವಿಘ್ನ ಮಾಡಲಿಕ್ಕೆ ಅಂತ ಕಾಯ್ತಾ ಇರ್ತಾರೆ. ಅದಕ್ಕೋಸ್ಕರ ಎಲ್ಲ ರೀತಿಯಾಗಿರ್ತಕ್ಕಂಥ ದುಷ್ಟಶಕ್ತಿಗಳನ್ನು ನಿವಾರಣೆ ಮಾಡಲಿಕ್ಕೋಸ್ಕರವಾಗಿ ಅಪಸರ್ಪಂತು ಅಂತನೋ ಮಂತ್ರ. ಅಪಸರ್ಪಂತು ಯೇ ಭೂತ ಭೀವು ಸಂಸ್ಥಿತಾ ಯೇ ಭೂತ ವಿಘ್ನಕರ್ತಾರ ತೇನ ಶಂತು ಶಿವಾಜ್ಞಯ ಅಪಕ್ರಾಮಂತು ಯೇ ಭೂತ ಕ್ರೂರಾಶ್ಚೈವತು ರಾಕ್ಷಸಾಹ ಯೇ ಚ ಅತ್ರ ನಿವಸಂತೀವ ತೇಷಾಮಪ್ಪಿ ವಿರೋಧೇನ ಬ್ರಹ್ಮಕರ್ಮ ಸಮಾರಭೆ ಅಂತ. ಬ್ರಹ್ಮಕರ್ಮ ಅಂದರೆ ಯಾವುದು, ಗಾಯತ್ರಿ ಜಪದ ಕರ್ಮಕ್ಕೆ ಬ್ರಹ್ಮಕರ್ಮ ಅಂತ ಹೆಸರು. ಬ್ರಹ್ಮನ ಕುರಿತಾದ ಕರ್ಮ ಅದು ಬ್ರಹ್ಮಕರ್ಮ. ಬ್ರಹ್ಮ ಅಂದರೆ ಸಾಕ್ಷಾತ್ ಪರಮಾತ್ಮ. ಆ ಪರಮಾತ್ಮನ ಕುರಿತಾಗಿರ್ತಕ್ಕಂಥ ಕರ್ಮ ಅಂದರೆ ಅದು ಬ್ರಹ್ಮಕರ್ಮ, ಗಾಯತ್ರಿ ಜಪ. ಆ ಗಾಯತ್ರಿ ಜಪ ಮಾಡಲಿಕ್ಕೆ ಅಂತ ಹೊರಡ್ತಾ ಇದ್ದೀನಿ, ಅನೇಕ ದೈತ್ಯರು ಕೂಡ ನನಗೆ ಬಾಧಿಸಲಿಕ್ಕೆ ಅಂತ ನಿಂತಿದ್ದಾರೆ. ಆ ಭೂತಗಳು, ಆ ದುಷ್ಟಶಕ್ತಿಗಳು ಉಚ್ಚಾಟನೆಯಾಗ ಅಂತನ್ನೂ ಉದ್ದೇಶಕವಾಗಿ ಆ ಭೂತೋಚ್ಚಾಟದ ಮಂತ್ರಾದಿಗಳನ್ನು ಕೂಡ ಉಚ್ಚಾರಣೆಯನ್ನು ಮಾಡಬೇಕು ಅಂತ ನಮಗೆ ತಿಳಿಸ್ತಾರೆ. ಇನ್ನು ಇದಾದ ಮೇಲೆ ಆಸನ ಶುದ್ಧಿ. ನಾವೆಲ್ಲಿ ಕೂತಿದ್ದೀವಿ, ಆ ಶೇಷದೇವರು ಇಡೀ ಬ್ರಹ್ಮಾಂಡವನ್ನು 1000 ತಲೆ ಅವರು. ಮಧ್ಯದ ತಲೆಯಲ್ಲಿ ಸಾಸಿವೆ ಕಾಳಷ್ಟು ಬ್ರಹ್ಮಾಂಡ ಹಾಗೊತ್ತಿದ್ದಾರೆ. ಅಷ್ಟು ದೊಡ್ಡ ರೂಪ ಅವರು ಶೇಷದೇವರು. ಆ ಶೇಷದೇವರನ್ನ ವಾಯುದೇವರು ಕೂರ್ಮ ರೂಪದಿಂದ ಹೊತ್ತಿದ್ದಾರೆ, ವಾಯುಕೂರ್ಮ ಅಂತ. ಆ ವಾಯುಕೂರ್ಮವನ್ನು ಕೂಡ ಪರಮಾತ್ಮ ವಿಷ್ಣು ಕೂರ್ಮ, ಎಲ್ಲದಕ್ಕೂ ಪರಮಾತ್ಮನೇ ಆಧಾರ. ಆ ವಿಷ್ಣು ತಾನು ಕೂರ್ಮ ರೂಪದಿಂದ ಹೊತ್ತಿದ್ದಾನೆ. ಅದನ್ನೇ ನಾವು ಕೂಡ ಆ ಭೂಮಿ ಏನು ನಮ್ಮನ್ನು ಹೊತ್ತಿದ್ದಾಳೆ, ಪೃಥ್ವೀ ತ್ವಯಾ ಧೃತ ಲೋಕ ದೇವಿ ತ್ವಂ ವಿಷ್ಣುನಾ ಧೃತ. ಪೃಥ್ವಿಯೆಲ್ಲವೂ ಕೂಡ ನೀ ಹೊತ್ತಿದ್ದಿ, ಯಾರು, ಭೂದೇವಿ. ನಿನ್ನನ್ನು ಯಾರು ಹೊತ್ತಿದ್ದಾನೆ, ಆ ವಿಷ್ಣು ಹೊತ್ತಿದ್ದಾನೆ. ಅದರಿಂದ ಆಸನೆ ಸೋಮಮಂಡಲೇ ಕೂರ್ಮಸ್ಕಂದೆ ಉಪವಿಷ್ಟೋಸ್ಮಿ. ನಾನು ಆ ಕೂರ್ಮನ ಸ್ಕಂದದ ಮೇಲೆ, ಸ್ಕಂದ ಅಂತಂದರೆ ಅವನ ಬೆನ್ನಿನ ಮೇಲೆ ನಾನು ಕೂತ್ಕೊತಾ ಇದ್ದೀನಿ ಅಂತ ಅನಿಸಂದ. ಹೀಗೆ ಕೂತಾಗ ಆಸನ ಶುದ್ಧಿ ಆಗ್ತದೆ. ಅಂದರೆ ಯಾವ ದುಷ್ಟಶಕ್ತಿಗಳು ಕೂಡ ನಮ್ಗೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟೇ ಅಲ್ಲ, ನಮಗೆ ಏಕಾಗ್ರ ಚಿತ್ತ ಬರ್ತದೆ. ಶೇಷದೇವರು ಬ್ರಹ್ಮಾಂಡವನ್ನು ಹೊತ್ತಿದವರು. ಆ ಶೇಷದೇವರನ್ನು ಹೊತ್ತವರು ವಾಯುದೇವರು. ವಾಯುದೇವರನ್ನು ಹೊತ್ತಿರತಕ್ಕಂಥದ್ದು ನಮ್ಮ ಪರಮಾತ್ಮ. ಈ ಕ್ರಮದಲ್ಲಿ ಹಾಗೆ ನಾವು ಕೂತಿದ್ದೀವಿ ಅಂತ.
ಹಾಗೆ ನಾವು ಕೈಕಾಲನ್ನು ಅಲುಗಾಡಿಸದೇನೆ ಏಕಾಸನದಲ್ಲಿ ಕೂತ್ಕೊಳ್ತಕ್ಕಂಥದ್ದು ಜಪ ಮಾಡಬೇಕಾದ್ರೆ ಏಕಾಗ್ರ ಚಿತ್ತ ಬರಲಿಕ್ಕೆ. ಇಷ್ಟನ್ನು ನಾವು ಮಾಡಿ ಧರಣಿದೇವಿ ಇಲ್ಲಿ ಒಂದು ಪ್ರಶ್ನೆ ಕೇಳ್ತಾಳೆ. ಕಥಂ ಜಪ ಪ್ರಕರ್ತವ್ಯಂ ತ್ವತ್ಪ್ರೀತಿರ್ ಜಾಯತೆ ಯತಃ. ಈ ಜಪವನ್ನು ಮಾಡೋದ್ರಿಂದ ನಿನಗೆ ಪ್ರೀತ್ಯಸ್ಪದವಾದ ಅರ್ಥಾತ್ ನಿನಗೆ ಪ್ರೀತಿಯಾಗುವಂಥ ಕ್ರಮದಲ್ಲಿ ಜಪ ಮಾಡ್ತಕ್ಕಂಥದ್ದು ಹೇಗೆ? ಆ ಜಪ ಅಂತಂದ್ರೆ ಏನು? ಜಪ ಮಾಡಲಿಕ್ಕೆ ಯಾವ್ಯಾವ ಮಂತ್ರಗಳಿದ್ದಾವೆ ಜನರಲ್ಲಾಗಿ ಕೇಳಿಬಿಟ್ಲಿ. ಬರೀ ಸಂಧ್ಯಾವನೆಗೆ ಗಾಯತ್ರಿ ಜಪದ ಬಗ್ಗೆ ಅಷ್ಟೇ ಕೇಳಿಲ್ಲ ಅವಳು, ಎಲ್ಲ ಜನರಲ್ಲಾಗಿ ಕೇಳಿಬಿಟ್ಲು. ಎಷ್ಟು ಜಪ ಮಾಡ್ತಕ್ಕಂಥ ಮಂತ್ರಗಳಿದ್ದಾವೆ, ಅದರಲ್ಲೂ ಕೂಡ ಯಾವ ಮಂತ್ರದಲ್ಲಿ ಅಂದರೆ ಯಾವ ಮಂತ್ರವನ್ನು ಜಪಿಸಿದ್ರೆ ಅದು ಶ್ರೇಷ್ಠ ಅಂತ ಎಲ್ಲ ಅವಳು ಪ್ರಶ್ನೆಯನ್ನು ಕೇಳ್ತಾಳೆ. ಹೀಗೆ ಕೇಳಿದಾಗ ವರಾದೇವರಂತಾರೆ, ಸರ್ವಮಂತ್ರೇಶು ಗಾಯತ್ರಿ ವರಿಷ್ಠ ಪ್ರೋಚ್ಯತೆ ಬುಧೈ. ಎಲ್ಲ ಮಂತ್ರಕ್ಕಿಂತಲೂ ಕೂಡ ಶ್ರೇಷ್ಠವಾಗಿರ್ತಕ್ಕಂಥ ಮಂತ್ರ ಅಂದರೆ ಗಾಯತ್ರಿ ಮಂತ್ರ. ಯಾಕೆಂದರೆ ಗಾಯತ್ರಿ ಛಂದಸಾಂ ಮಾತಾ, ಎಲ್ಲ ವೇದಗಳಿಗೆ ತಾಯಿ ಇದ್ದಂತೆ ಗಾಯತ್ರಿ. ಆ ಗಾಯತ್ರಿಯಲ್ಲಿ ಇಡೀ ಬ್ರಹ್ಮಾಂಡಗತವಾದ ಎಲ್ಲ ಮಂತ್ರಗಳು ಕೂಡ ಇದ್ದಾವೆ. ಮುಖ್ಯವಾಗಿ ಗಾಯತ್ರಿ ಎಲ್ಲ ಮಂತ್ರಕ್ಕಿಂತಲೂ ಕೂಡ ಶ್ರೇಷ್ಠವಾದದ್ದು ಅಂತ ದೇವರು ಹೇಳ್ತಾ ಇದ್ದಾರೆ. ಅದರಿಂದ ಸರ್ವಮಂತ್ರೇಶು ಗಾಯತ್ರಿ, ಎಲ್ಲ ಮಂತ್ರಗಳಿಂದ ಕೂಡ ಗಾಯತ್ರಿ ಮಂತ್ರ ಅಂದು ಬಹಳ ಶ್ರೇಷ್ಠವಾದದ್ದು ಅಂತ ಜ್ಞಾನಿಗಳು ಹೇಳ್ತಾ ಇದ್ದಾರೆ ಅಂತ ಪರಮಾತ್ಮನಿಂದ. ತಥೋ ವಿಪ್ರವರಾ ಪ್ರೋಕ್ತ ಅಷ್ಟೋ ಮಂತ್ರಂ ಅಥಾಪರೇ. ಗಾಯತ್ರಿ ಮಂತ್ರ ಆದಮೇಲೆ ಎರಡನೇದ್ದು ಯಾವುದು? ಅಷ್ಟಾಕ್ಷರ ಮಂತ್ರ ಅಂತ ಪರಮಾತ್ಮ ಹೇಳ. ನಾರಾಯಣ ಅಷ್ಟಾಕ್ಷರ ಗಾಯತ್ರಿ ಮಂತ್ರ ಶ್ರೇಷ್ಠವಾದದ್ದು. ಅದಾದ ಮೇಲೆ ಅಷ್ಟಾಕ್ಷರ. ಹೀಗೆ ಪರಮಾತ್ಮ ಹೇಳ್ತಾ ಪ್ರಣವೋ ಮಾತೃಕಾ ಅಷ್ಟೌ ವ್ಯಾಹೃತಿ ದ್ವಾದಶಾಕ್ಷರ. ಇದು ಅದು ತಾರತಮ್ಯದ ಪ್ರಕಾರ ಪರಮಾತ್ಮ ಹೇಳ್ತಾನೆ. ಮೊದಲಿಗೆ ಗಾಯತ್ರಿ, ಎರಡನೇದು ಮತ್ತೆ ಅಷ್ಟಾಕ್ಷರ, ಮತ್ತೆ ಮೂರನೇದು ಮತ್ತೆ ಪ್ರಣವ, ಮತ್ತೆ ಮಾತೃಕಾ ಮಂತ್ರಗಳು 51 ಮಾತೃಕಾ ಮಂತ್ರಗಳು. ಇದಲ್ಲದೇನು ಮತ್ತೆ ವ್ಯಾಹೃತಿ ದ್ವಾದಶಾಕ್ಷರ ಮಂತ್ರ, ವಾಸುದೇವ ದ್ವಾದಶಾಕ್ಷರ ಮಂತ್ರ. ಇಷ್ಟೆಲ್ಲವೂ ಕೂಡ ವಿಶೇಷವಾಗಿ ಆ ಮಹಾಮಂತ್ರಗಳು, ವಿಷ್ಣು ಮಂತ್ರ, ಇದೆಲ್ಲವೂ ಕೂಡ ಮಹಾಮಂತ್ರಗಳು ಅಂತ ಜಗತ್ತಿನಲ್ಲಿ ಪ್ರಸಿದ್ಧವಾಗಿ. ಅದರಲ್ಲೂ ಕೂಡ ಗಾಯತ್ರಿ ಪೌರುಷೋ ವಿಷ್ಣು ಮಹಾಮಂತ್ರ ಪ್ರಕೀರ್ತಿತ ಅಂತ ಒಂದು ಗಾಯತ್ರಿ, ಇನ್ನೊಂದು ಪುರುಷ ಸೂಕ್ತದ ಮಂತ್ರ, ಇಡೀ ಪುರುಷ ಸೂಕ್ತ, ಅದೂ ಮಹಾಮಂತ್ರ. ಗಾಯತ್ರಿಯೂ ಮಹಾಮಂತ್ರ, ಪುರುಷ ಸೂಕ್ತನೂ ಮಹಾಮಂತ್ರ, ಪ್ರಣವೂ ಕೂಡ ಮಹಾಮಂತ್ರ. ಇದೆಲ್ಲವೂ ಕೂಡ ಮಹಾಮಂತ್ರ ಅಂತ ಜಗತ್ತಿನಲ್ಲಿ ಪ್ರಸಿದ್ಧವಾದದ್ದು. ಇದರಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥದ್ದು ಗಾಯತ್ರಿ ಅಂತ. ಈ ಕ್ಯಾಟಗರಿಯಲ್ಲಿ ಮಹಾಮಂತ್ರಗಳಲ್ಲಿ ಶ್ರೇಷ್ಠವಾದದ್ದು ಯಾವುದು? ಗಾಯತ್ರಿ ಅಂತ. ಹಾಗಿದ್ದರೆ ಅವಶ್ಯವಾಗಿ ನಾವು ಗಾಯತ್ರಿಯನ್ನು ಜಪಿಸಲೇಬೇಕು ಅಂತ ತಿಳಿಸ್ತಾರೆ. ಇನ್ನು ವಿಶೇಷವಾಗಿ ಇದೆಲ್ಲವನ್ನು ಕೂಡ ನಾವು ಜಪಿಸಬೇಕಾದ್ರೆ ನಾವು ಮೊದಲಿಗೆ ಉಪದೇಶವನ್ನು ಪಡೆದುಕೊಂಡೇ ಜಪ ಮಾಡಬೇಕು. ಯಾವುದೇ ಮಂತ್ರ ಆಗಲಿ ಅದನ್ನು ಉಪದೇಶ ಪಡೆದುಕೊಂಡೇ ಜಪಿಸಿದಾಗ ಅದು ಫಲಪ್ರದವಾಗ್ತದೆ. ಇಲ್ಲ ಅಂದರೆ ಅದು ಅನರ್ಥವನ್ನು ಕೊಡ್ತದೆ. ಹಾಗಿದ್ದರೆ ಆ ಗಾಯತ್ರಿಯಾದಿ ಮಂತ್ರಗಳನ್ನು ನಾವು ಮಾಡಬೇಕಾದ್ರೆ, ಜಪ ಮಾಡಬೇಕಾದ್ರೆ, ಬರೀ ಗಾಯತ್ರಿ ಮಂತ್ರ ಅಂತಲ್ಲ, ಯಾವ ಮಂತ್ರ ಜಪ ಮಾಡಬೇಕಾದ್ರೂ ಅಷ್ಟೇ, ಮೊದಲಿಗೆ ನಾವು ಮಾಡಲೇಬೇಕಾದ ಕರ್ತವ್ಯನೋ ಆ ಮಂತ್ರವನ್ನು ನಾವು ಸ್ವೀಕಾರ ಮಾಡಬೇಕು. ಯಾರಿಂದ? ಉತ್ತಮರಿಂದ, ಜ್ಞಾನಿಗಳಿಂದ. ಯಾರಿಗೆ ಮಂತ್ರ ಸಿದ್ಧಿ ಇದೆಯೋ ಅವರಿಂದ ಸ್ವೀಕಾರವನ್ನು ಮಾಡಬೇಕು ಅಂತ ವರಾಹದೇವರು ಹೇಳ್ತಾ ಇದ್ದಾರೆ. ಹಾಗಿದ್ರೆ ಯಾರಿಂದ ಸ್ವೀಕಾರ ಮಾಡಬೇಕು? ಸ್ವೀಕಾರ ಮಾಡಿದ ಮೇಲೆ ಆ ಉಪದೇಶ ಮಾಡಿರ್ತಕ್ಕಂಥವ್ರು ಏನಾಗ್ತಾರೆ, ಮತ್ತು ನಾವು ಅದನ್ನು ಸ್ವೀಕಾರ ಮಾಡಿದ ಮೇಲೆ ಯಾವ ಕ್ರಮದಲ್ಲಿ ಜಪವನ್ನು ಮಾಡಿ, ಎಲ್ಲ ಪ್ರಶ್ನೆಯನ್ನು ಕೂಡ ಧರಣಿದೇವಿ ಕೇಳ್ತಾಳೆ. ಅದಕ್ಕೆ ಉತ್ತರವನ್ನು ಪರಮಾತ್ಮ ಕೊಡ್ತಾನೆ. ನಾಳೆ ಸಿಗೋಣ ಅಂತ. ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ.